ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ವೆನ್ ಲೈಫ್ ಗಿವ್ ಯು 10 ಜರೀಸ್ನ ಸೆಕೆಂಡ್ ಎಪಿಸೋಡ್ದು ಸೆಕೆಂಡ್ ಪಾರ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೆಕೆಂಡ್ ಎಪಿಸೋಡ್ನ ಫಸ್ಟ್ ಪಾರ್ಟ್ನ ಯಾರೆಲ್ಲ ನೋಡಿಲ್ಲ ಮೊದಲು ಅದನ್ನು ನೋಡ್ಕೊಂಬನ್ನಿ, ಆಗ ಈ ಪಾರ್ಟ್ ಅರ್ಥ ಆಗುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನೇ ಚೇಂಜಸ್ ಮಾಡ್ಕೋಬೇಕು ಅಂದರೂ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೊದಲೇ ಬಾರಿಗೆ ನಾನು ಎಕ್ಸ್ಪ್ಲನೇಷನ್ ವಿಡಿಯೋ ನೋಡ್ತಿದ್ರು, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್, ಕೊರಿಯನ್ ಮೂವಿ ಆದ ಎಕ್ಸುಮಾ ಮತ್ತು ಬಿ ವಿತ್ ಯುನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಒಂದ್ಸತಿ ಚೆಕ್ ಮಾಡಿ. ಜೊತೆಯಲ್ಲಿ ನಾನು ಚೈನೀಸ್ ಡ್ರಾಮಾ ಆದ ಲವ್ ಇಸ್ ಸ್ವೀಟ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಅದನ್ನು ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡ್ದಲ್ಲ ಈಗ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಸೆಕೆಂಡ್ ಪಾರ್ಟ್ನ ಸ್ಟಾರ್ಟಿಂಗ್ನಲ್ಲಿ ನಮಗೆ ತೋರಿಸ್ತಾರೆ ಏಸುನ್ಗೆ ಆ ರೂಮಿಂದು ಕೀ ಸಿಕ್ಕಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಏಸುನು ರೂಮಲ್ಲಿ ಬಂದಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವಳು ಕಿಟಕಿ ಹತ್ರ ನಿಂತ್ಕೊಂಡು ಆಚೆ ಏನು ನಡೀತಿದೆ ಅನ್ನೋದನ್ನ ನೋಡ್ತಿರ್ತಾಳೆ. ಇಲ್ಲಿ ಅವಳು ಹೀರೋ ಕಡೆ ತಿರ್ಕೊಂಡು ಹೇಳ್ತಿರ್ತಾಳೆ, ನೀನು ನಿಮ್ಮ ಅಜ್ಜಿ ಹತ್ರ ನಮ್ಮ ಬಗ್ಗೆ ಯಾಕೆ ಮಾತಾಡಲಿಲ್ಲ, ನಿನ್ನ ಅಜ್ಜಿ ಹತ್ರ ನೀನು ಯಾಕೆ ಇಷ್ಟೊಂದು ಎದುರ್ಕೋತೀಯ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಫ್ಯಾನ್ ಹತ್ರ ಹೋಗ್ಬಿಟ್ಟು ಫ್ಯಾನ್ ಆನ್ ಮಾಡ್ತಿರ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ, ನಾನೇ ನಮ್ಮ ಅಜ್ಜಿಗೆ ಎದುರ್ಕೊಳ್ಳಲ್ಲ ಅಂತ. ಇಲ್ಲಿ ಅದಕ್ಕೆ ಏಸುನ್ ಹೇಳ್ತಿರ್ತಾಳೆ, ನಿಮ್ಮ ಅಜ್ಜಿ ಪ್ರಕಾರ ಆರ್ಗ್ಯುಮೆಂಟ್ ಮಾಡೋ ಮಕ್ಕಳು ಕೆಟ್ಟವರ ಇಲ್ಲ ಓಡೋಗ್ತಾರಲ್ಲ ಆ ಮಕ್ಕಳು ಕೆಟ್ಟವರ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನು ಅವ್ರಿಗೆ ಎದುರ್ಕೊಳ್ಳಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನ್ ಹೇಳ್ತಿರ್ತಾಳೆ, ಬಂದ್ಬಿಟ್ಟು ದೊಡ್ಡದಾಗಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಏಸುನ್ ಮುಂದೆ ಹೋಗಿ ಅಲ್ಲಿರೋ ಲೈಟ್ನ ಆಫ್ ಮತ್ತೆ ಆನ್ ಮಾಡ್ತಿರ್ತಾಳೆ. ಇಲ್ಲಿ ಹೀರೋ ಹಾಸಿಗೆ ಎಲ್ಲ ರೆಡಿ ಮಾಡ್ತಿರ್ತಾನೆ ಏಸುನ್ ಮಲ್ಕೊಳ್ಳೋದಕ್ಕೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನಗೆ ನಮ್ಮ ಅಜ್ಜಿಯಿಂದ ಏನೂ ಭಯ ಇಲ್ಲ, ನನಗೆ ಒಂದೇ ಭಯ ಇದ್ದಿದ್ದು, ಅದು ಏನಂದ್ರೆ ಅವರು ನಿನಗೇನಾದರೂ ಹೇಳ್ಬಿಡ್ತಾರೆ, ನಿನಗವರು ಕಾಟ ಕೊಡ್ತಾರೆ ಅಂತ ಅಷ್ಟೇ ಭಯ ಇದ್ದಿದ್ದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಏಸುನ್ ಮುಂದೆ ಹೋಗಿ ಇರೋ ಹಾಸಿಗೆ ಮೇಲೆ ಕುತ್ಕೊಳ್ತಾ ಹೇಳ್ತಿರ್ತಾಳೆ, ನಿನಗೆ ಬೇಜಾರಿಲ್ವಾ ನೀನು ರನ್ನಿಂಗ್ ಬಿಟ್ಟಿದ್ದಕ್ಕೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನನಗೆ ರನ್ನಿಂಗ್ ಮುಂಚೆಯಿಂದನೂ ಇಷ್ಟ ಇರಲಿಲ್ಲ, ನಾನು ಬರೀ ಆ ರನ್ನಿಂಗ್ನ ಯಾಕೆ ಮಾಡ್ತಿದ್ದೆ ಅಂದರೆ ಅಲ್ಲಿ ಫ್ರೀಯಾಗಿ ಹಾಲು ಮತ್ತು ಬ್ರೆಡ್ನ ಕೊಡ್ತಿದ್ರು ಅದನ್ನು ತಿನ್ನಕ್ಕೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನ್ ಹೇಳ್ತಿರ್ತಾಳೆ, ತಿಂಡಿಪೋತ ಅಂತ. ಇಲ್ಲಿ ಅದಕ್ಕೆ ಹೀರೋ ಮುಂದೆ ಹೋಗಿ ಏಸುನ್ ಬಿಚ್ಚಿಟ್ಟಿರೋ ಸ್ಕಾಫ್ನ ಮಡ್ಚಿಡ್ತಾ ಹೇಳ್ತಿರ್ತಾನೆ, ನೀನು ನಿನ್ನ ಎಜುಕೇಶನ್ನ ಕಂಪ್ಲೀಟ್ ಮಾಡ್ಕೋತೀಯ, ನಾನು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಕೊ ಬರ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನ್ ಹೇಳ್ತಿರ್ತಾಳೆ, ಜೀಜು ಐಲ್ಯಾಂಡ್ ಅಲ್ಲೇ ಫುಲ್ಲು ಡಂಪ್ ಅಂದ್ರೆ ತುಂಬಾ ದಡ್ಡನ್ನ ನಾನು ಯಾಕೆ ಇಷ್ಟಪಟ್ಟು ಮದ್ವೆ ಆಗ್ತಿದ್ದೀನಿ ನಿನ್ಗೆ ಗೊತ್ತಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಏನು ರಿಪ್ಲೈ ಮಾಡ್ದಲೆ ಅವನ ಹಾಸಿಗೆನ ಅವನು ಹಾಸ್ಕೊಳ್ಳಕ್ಕೆ ರೆಡಿ ಮಾಡ್ಕೋತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನು ಯಾವತ್ತೂ ನನಗೆ ಸುಳ್ಳು ಹೇಳಲ್ಲ, ನೀನು ನನಗೆ ಮೋಸ ಮಾಡಲ್ಲ, ನನಗೆ ಗೊತ್ತು ಒಂದು ಟೈಮಲ್ಲಿ ಯಾವ ಥರ ಕಷ್ಟ ಬರುತ್ತೆ ಅಂದರೆ ನಾವಿಬ್ರು ಉಪವಾಸ ಮಲ್ಕೋಬಹುದು, ಆದರೆ ನೀನು ನನ್ನನ್ನು ಯಾವತ್ತೂ ಕೈ ಬಿಡಲ್ಲ ಮಧ್ಯದಾರಿಲಿ ಅಂತೆಲ್ಲ ಹೇಳ್ತಿರ್ತಾಳೆ. ಈ ಮಾತನ್ನ ಹೇಳಿ ಹೀರೋಗೆ ಫುಲ್ಲು ಖುಷಿ ಆಗ್ತಿರುತ್ತೆ. ಇಲ್ಲಿ ಏಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನೊಂಥರ ನನಗೆ ಕಬ್ಣದ ಕೊಡ್ಲಿ ಇದ್ದಂಗೆ, ನನಗೆ ಚಿನ್ನದ ಬೆಳೆದು ಕೊಟ್ಟರು ಕೂಡ ನಾನು ಬೇಡ ಅಂತಾನೆ ಹೇಳ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಿಂಗೆ ಇವಾಗ ಚಿನ್ನ ಬೆಳ್ಳಿ ಕೊಡ್ಲಿ ಯಾರು ಕೊಡೋಕೆ ಬರ್ತಿರೋದು ಅಂತ. ಇಲ್ಲಿ ಹೀರೋ ಥರ ಎಲ್ಲ ಮಾತಾಡ್ತಾ ದಿಮ್ನ ತಗೊಂಡು ಏಸುನ್ ತಲೆ ಕೆಳಗಡೆಗೆ ಇಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನ್ ಹೇಳ್ತಿರ್ತಾಳೆ, ನಿಜವಾಗ್ಲೂ ನಿನ್ನ ದೊಡ್ಡ ದಡ್ಡಾನೆ ಅಂತ. ಇಲ್ಲಿ ಹೀರೋ ನೋಡ್ತಾನೆ ಏಸುನ್ ಹಾಸಿಗೆ ಮತ್ತೆ ಅವನ ಹಾಸಿಗೆ ಪಕ್ಕದಲ್ಲೇ ಇರುತ್ತೆ. ಇದಕ್ಕೆ ಅವನು ಆ ಮೂಲೆಗೊಂದು ಈ ಮೂಲೆಗೊಂದು ಜರುಗಿಸಿರ್ತಾನೆ. ಇದನ್ನ ನೋಡಿ ಏಸುನ್ ಹೇಳ್ತಿರ್ತಾಳೆ, ನಾವಿಬ್ರು ಗಂಡ ಹೆಂಡ್ತಿತಾನೆ, ನೋಡಿದ್ರೆ ಹಂಗಂತೂ ಅನ್ನಿಸ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಇಷ್ಟು ಹೇಳಿದ್ರು ಕೂಡ ಹೀರೋಗೆ ಏನು ಅರ್ಥನೇ ಆಗಲ್ಲ. ಇಲ್ಲಿ ಅದಕ್ಕೆ ಏಸುನ್ನೇ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಹಾಸಿಗೆ ಯಾಕೆ ಇಷ್ಟು ದೂರದಲ್ಲಿ ಹಾಕಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅವನ ಹಾಸಿಗೆ ಹಿಡಿದು ಚೂರೇ ಜರುಗಿಸ್ತಾನೆ. ಅವನು ಜರುಗಿಸಿರೋದು ಜರುಗಿಸಿದಾನ ಇಲ್ವಾ ಅಂತ ಕೂಡ ಗೊತ್ತಾಗಲ್ಲ, ಅಷ್ಟೇ ಜರುಗಿಸಿರ್ತಾನೆ. ಇಲ್ಲಿ ಅದಕ್ಕೆ ಏಸುನ್ ಹೇಳ್ತಿರ್ತಾಳೆ, ಯಾಂಗ್ ಕ್ವಾನ್ ಶೇಕ್ ಅಂತ. ಅದೇ ಟೈಮಿಗೆ ಆ ಓನರ್ ಇರ್ತಾರಲ್ಲ ಅವ್ರ ಹೆಂಡತಿ ಬಾಗ್ಲು ತಟ್ಟ ಹೇಳ್ತಿರ್ತಾರೆ, ಗೆಸ್ಟ್ಗಳೇ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಏಸುನವ್ರು ಎರಡನೇ ತಂದೆನ ತೋರಿಸ್ತಾರೆ. ಇಲ್ಲಿ ಅವರು ಆರೆಂಜ್ ಥರ ಯಾವುದೋ ಒಂದು ವಸ್ತು ಇರುತ್ತೆ, ಅದನ್ನು ಅವರು ಬೆಂಕಿಯಲ್ಲಿ ಸುಡ್ತಿರ್ತಾರೆ. ಇಲ್ಲಿ ನಮಗೆ ತೋರಿಸ್ತಾರೆ ಮಿನ್ಹೋಕ್ ಫುಲ್ಲು ಖುಷಿಯಾಗಿ ಅವಳದು ಏನೇನು ಮೇಕಪ್ದ ಐಟಮ್ಸ್ ಇರುತ್ತೆ ಅದನ್ನೆಲ್ಲ ಎತ್ತಿ ಬ್ಯಾಗ್ ಒಳಗಡೆ ಇಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಏಸುನವ್ರ ತಂದೆ ಕೇಳ್ತಿರ್ತಾರೆ, ಮಿನ್ಹೋಕ್ ಅವಳು ನಿಂದು ಎಲ್ಲ ಉಂಗ್ರನೂ ತೊಗೊಂಡೋದ್ಲು, ಅದು ಅಲ್ಲದೆ ನಿನ್ನ ಫೇವ್ರೇಟ್ ಯೆಲ್ಲೋ ಕಲರ್ ಡ್ರೆಸ್ನು ಕೂಡ ತೊಗೊಂಡೋಗಿದ್ದಾಳೆ, ನೀನು ನೋಡಿದ್ರೆ ನಗ್ತಾ ಇದೆಯಲ್ಲ, ನಿನಗೆ ಬೇಜಾರಾಗಿಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿನ್ಹೋಕ್ ಹೇಳ್ತಿರ್ತಾಳೆ, ಆ ಹುಡುಗನ ಮನೆಯಿಂದ ಚಿನ್ನದ್ದು ಕಪ್ಪೆ ಮತ್ತೆ ಎಷ್ಟೋ ಒಡವೆಗಳು ಕಳ್ತನ ಆಗಿದೆಯಂತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿನ್ಹೋಕ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆ ಚಿನ್ನದ ಕಪ್ಪೆನೂ ತಗೊಳೋದ್ಲು ಮತ್ತೆ ಅವ್ರ ಮಗುನ್ನು ಕರ್ಕೊಂಡು ಹೊಂಟೋದ್ಲು ಅಂತ ಹೇಳ್ಬಿಟ್ಟು ನಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಏಸುನವ್ರು ಎರಡನೇ ತಂದೆ ಕೇಳ್ತಿರ್ತಾರೆ, ನೀನು ಯಾಕೆ ಇಷ್ಟೊಂದು ಖುಷಿಯಾಗಿದ್ಯಾ ಅಂತ. ಇಲ್ಲಿ ಅದಕ್ಕೆ ಮಿನ್ಹೋಕ್ ಹೇಳ್ತಿರ್ತಾಳೆ, ನಿನಗೆ ಗೊತ್ತಿಲ್ವಾ ಹುಡುಗನ ಅಜ್ಜಿ ಇದಾರಲ್ಲ ಅವರು ಪ್ರಜ್ಞೆ ತಪ್ಪೆ ಬಿದ್ದೋಗ್ಬಿಟ್ಟಿದ್ರಂತೆ ಅಂತ ಹೇಳ್ತಿರ್ತಾ ಅವಳು ನಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಏಸುನವ್ರು ಎರಡನೇ ತಂದೆ ಹೇಳ್ತಿರ್ತಾರೆ, ಅವರಿಬ್ರು ಧೈರ್ಯ ನೋಡು ಎಷ್ಟಿದೆ ಅಂತ. ಇಲ್ಲಿಂದ ಸೀದಾ ಓಡೋಗಿರೋದಲ್ದಲೆ ಅವರು ಡೈರೆಕ್ಟ್ ಆಗಿ ಬುಸಾನ್ಗೆ ಹೋಗಿದಾರಂತೆ. ನಾನು ಕೇಳ್ಬಿಟ್ಟಂಗೆ ಅವರು ಹೋಟೆಲು ಕೂಡ ದೊಡ್ಡ ಗಲಾಟೆ ಮಾಡ್ಕೊಂಡ್ರಂತೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಏಸುನವ್ರು ಎರಡನೇ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಕೇಳಿದೀನಿ ಏಸುನ್ ಕ್ಯಾಪ್ಟನ್ ಇರ್ತಾರಲ್ಲ ಅವ್ರ ಹತ್ರ
ಹತ್ರನೇ ಜಗಳಕ್ಕೆ ನಿಂತ್ಕೊಬಿಟ್ಟಿದ್ಲಂತೆ ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಮಿನ್ಹೋಕ್ ಇರ್ತಾರಲ್ಲ ಅವರಂತೂ ಫುಲ್ ನಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿನ್ಹೋಕ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಯೇಸುನಂತೂ ತುಂಬಾ ರೊಮ್ಯಾಂಟಿಕ್ ಆಗಿದ್ದಾಳೆ ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಹೇಳ್ತಿರ್ತಾರೆ ಅವಳೇನೋ ರೊಮ್ಯಾಂಟಿಕ್ ಇಲ್ಲ, ಒಂದ್ಸತಿ ಹೊಟ್ಟೆ ಹಶ್ವಾಗ್ಲಿ ಇಬ್ರು ಒಬ್ರನ್ನೊಬ್ರನ್ನೇ ಕಿತ್ಕೊಂಡು ತಿಂತಾರೆ ಅಷ್ಟೇ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿನ್ಹೋಕ್ ಹೇಳ್ತಿರ್ತಾಳೆ ಈ ಏಜಲ್ಲಿ ಅವ್ರಿಗೆ ಹೊಟ್ಟೆ ಹಶ್ವೆ ಆಗಲ್ಲ, ಅವ್ರಿಗೆ ಹೊಟ್ಟೆ ಹಸ್ದಾಗ ಒಂದು ಆರೆಂಜ್ ಸಿಕ್ಕಿದ್ರು ಸಾಕು, ಇಬ್ರು ಪ್ರೀತಿಯಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಆರೆಂಜ್ನ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ತಿಂತಿರ್ತಾರೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಕೇಳ್ತಿರ್ತಾರೆ ಮಿನ್ಹೋಕ್ ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ, ನಾನು ಯಾವತ್ತು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಆರೆಂಜ್ನ ತಿಂದೇ ಇಲ್ವಲ್ಲ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿನ್ಹೋಕ್ ಹೇಳ್ತಿರ್ತಾಳೆ ತಿಂದಿಲ್ಲ ಅಂದ್ರೆ ಏನಾಯ್ತು ಇವಾಗ ತಿನ್ನು ಅಂತ. ಅದೇ ಟೈಮಿಗೆ ಹೊರಗಡೆಯಿಂದ ಯಾರಾದ್ರೂ ಮನೇಲಿ ಇದ್ದೀರಾ ಕರಿಯ ಸೌಂಡು ಕೇಳಿಸ್ತಿರುತ್ತೆ. ಇಲ್ಲಿ ಅವರಿಬ್ರು ಆಚೆ ಬಂದು ನೋಡಿದಾಗ ಅಲ್ಲಿ ಬೇರೆ ಯಾರು ಬಂದಿರಲ್ಲ, ಹೀರೋರ್ ಅಮ್ಮ ಬಂದಿರ್ತಾರೆ. ಇಲ್ಲಿ ಅವರು ಬಂದಿದ ತಕ್ಷಣ ಹೇಳ್ತಿರ್ತಾರೆ ಯೇಸುನ್ನು ಓಡೋಗುವಾಗ ಏನೇನ್ ತಗೊಂಡೋದ್ಲು ಮತ್ತೆ ಯಾವ ಬಟ್ಟೆ ಹಾಕೊಂಡು ಹೋಗಿದ್ಲು ಅಂತ ನನಗೆ ಬರ್ಕೊಡು ಅಂತ ಕೇಳ್ತಿರ್ತಾರೆ. ಹೀರೋ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನಾನು ಕೇಳ್ದೆ ಮಿನ್ಹೋಕ್ ನಿನ್ ಬಟ್ಟೆನೆ ಹಾಕೊಂಡು ಹೋಗಿದ್ದಾಳಂತೆ ಯೇಸುನ್ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಹೇಳ್ತಿರ್ತಾರೆ ಈಗ ನೀನು ಅವ್ರನ್ನ ಹುಡ್ಕಕ್ ಹೊರಟಿದ್ಯಾ ಅಂತ. ಇಲ್ಲಿ ಅದಕ್ಕೆ ಮಿನ್ಹೋಕ್ ಹೇಳ್ತಿರ್ತಾಳೆ ನೀನ್ ಒಬ್ಳೆ ಹುಡ್ಕಕ್ ಹೋಗ್ತಾ ಇದೀಯಾ, ತುಂಬಾ ಧೈರ್ಯ ಇದೆ ಬಿಡು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನೋಡು ಆ ಊರು ತುಂಬಾ ದೊಡ್ಡದು, ನೀನ್ ಅವ್ರನ್ನ ಎಲ್ಲಿ ಅಂತ ಹುಡ್ಕೋಕ್ ಹೋಗ್ತೀಯ, ನಿನ್ಗೆ ಸಿಗಲ್ಲ ಬಿಡು ಸುಮ್ನಾಗ್ಬಿಡು ಅಂತೆಲ್ಲ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಹೀರೋ ಅವ್ರ ತಾಯಿ ಹೇಳ್ತಿರ್ತಾರೆ ನೀನ್ ಈ ತರ ಫಾಲ್ತು ಮಾತಾಡೋದನ್ನೆಲ್ಲ ಬಿಟ್ಬಿಟ್ಟು ಅವಳು ಏನ್ ಹಾಕೊಂಡು ಹೋಗಿದ್ಲು ಅದನ್ನ ಬರ್ಕೊಂಡ್ ಕೊಡು ಅಂತ ಕೇಳ್ತಿರ್ತಾರೆ. ಇಲ್ಲೇ ಅದಕ್ಕೆ ಮಿನ್ಹೋಕ್ ಕೇಳ್ತಿರ್ತಾಳೆ ನನ್ಗೇನ್ ಗೊತ್ತು. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಏನ್ ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿನ್ಹೋಕ್ ಹೇಳ್ತಿರ್ತಾಳೆ ನಾನು ಮನೆಗೆ ಹೋಗಿ ಬಟ್ಟೆಗಳನ್ನ ಸೇಲ್ ಮಾಡ್ತೀನಿ, ನನ್ನ ಹತ್ರ ಬಟ್ಟೆಗಳ್ದು ಒಂದು ಬೆಟ್ಟ ಅಷ್ಟು ಇದೆ, ನನ್ಗೆ ಅವಳು ಯಾವ ಬಟ್ಟೆ ಹಾಕೊಂಡೋದ್ಲು ಅಂತ ನನ್ಗೇನ್ ಗೊತ್ತಿರುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಏನ್ ಕಿತ್ತೋ ಜನಗಳು ಇವ್ರು ಅಂತ ಬೈತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಕೂಡ ಕುತ್ಕೊಳ್ತಾ ಹೇಳ್ತಿರ್ತಾರೆ ಇವತ್ತು ಅವ್ರಿಬ್ರದ್ದು ಮೊದಲೇ ರಾತ್ರಿ ಅಂತ. ಇಲ್ಲಿ ಅದಕ್ಕೆ ಹೀರೋ ತಾಯಿಗೆ ಫುಲ್ಲು ಕೋಪ ಬಂದು ಬಾಯಿ ಮುಚ್ಕೊಂಡು ಕುತ್ಕೋತೀಯ ಅಂತ ಬೈತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಯೇಸುನ್ನ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಮತ್ತೆ ಯೇಸುನಿರೋ ಜಾಗಕ್ಕೆ ಆ ಹೋಟೆಲ್ ಓನರ್ ಅವ್ರ ವೈಫ್ ಬಂದಿರ್ತಾರೆ ಊಟ ತಗೊಂಡು. ಇಲ್ಲಿ ಅವರು ಹೇಳ್ತಿರ್ತಾರೆ ಇದು ಬುಸಾನ್ನ ಸ್ಪೆಷಲ್ ಡಿಶ್, ಇದನ್ನ ನೀವು ತಿಂದಿಲ್ಲ ಅಂದ್ರೆ ಇಲ್ಲಿಗೆ ಬಂದಿರೋದೇ ವೇಸ್ಟ್ ಅಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ನೋಡಿ ಯೇಸುನ್ ಕೇಳ್ತಿರ್ತಾಳೆ ನಿಜವಾಗ್ಲೂ ಇದೆಲ್ಲ ಫ್ರೀನಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಬುಸಾನಲ್ಲಿ ಇರೋರ್ ಮನ್ಸು ತುಂಬಾ ದೊಡ್ಡದು ಅಂತ. ಇಲ್ಲಿ ಅದಕ್ಕೆ ಹೋಟೆಲ್ ಓನರ್ ಅವ್ರ ವೈಫು ಹೇಳ್ತಿರ್ತಾರೆ ಹೀಟರ್ ಆನ್ ಮಾಡಿ ರೂಮಿನ ಟೆಂಪ್ರೇಚರ್ನೆಲ್ಲ ಹೀಟ್ ಮಾಡಿದೀನಿ, ನೀವು ಆರಾಮಾಗಿ ತಿನ್ನಿ ಡ್ರಿಂಕ್ ಕುಡೀರಿ, ಬ್ಲಾಂಕೆಟ್ ಹಚ್ಕೊಂಡು ಮಲ್ಕೊಳ್ಳಿ ಬಿಂದಾಸ್ ಆಗಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಆಚೆ ಅಂತೂ ಫುಲ್ಲು ಚಳಿ ಇದೆ, ರೂಮು ಇಷ್ಟು ಹೀಟ್ ಆಗಿದೆ, ಮತ್ತೆ ನೀವು ಕೂಡ ಹೊಸದಾಗಿ ಮದ್ವೆ ಆಗಿದ್ದೀರಾ, ಹಾಸಿಗೆ ಮೇಲೆ ಮಲಗಿದ ತಕ್ಷಣ ಬೆಣ್ಣೆ ತರ ಹಂಗೆ ಜಾರ್ ಬಿಡ್ತೀರಾ, ಆದ್ರೆ ಇಷ್ಟು ಬೇಗ ಮಲ್ಗಕ್ಕೆ ಏನ್ ನಿಮ್ಗೆ ಅರ್ಜೆಂಟು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಆ ಲೇಡಿ ಹಾಸಿಗೆನ ಎಳಿತಾ ಹೇಳ್ತಿರ್ತಾಳೆ ನಿಮ್ ನೈಟ್ ಎಲ್ಲ ಫುಲ್ಲು ಕಲರ್ಫುಲ್ ಆಗಿರ್ಲಿ, ಚೆನ್ನಾಗಿ ಎಂಜಾಯ್ ಮಾಡಿ ಆಮೇಲೆ ಮಲ್ಕೊಳ್ಳಿ ಅಂತ ಹೇಳ್ತಿರ್ತಾಳೆ. ಇವನ್ನ ಕೇಳಿ ಹೀರೋಗೆ ಫುಲ್ಲು ನಾಚಿಕೆ ಆಗ್ತಿರುತ್ತೆ, ಅವನು ಅದಕ್ಕೆ ಫುಲ್ಲು ಸ್ಟ್ರಿಕ್ಟ್ ಆಗಿ ಕೂತಿರ್ತಾನೆ. ಇಲ್ಲಿ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ನನಗೆ ಗೊತ್ತು ನಿಮ್ ಇಬ್ರದ್ದು ಇವತ್ತು ಮೊದಲನೇ ರಾತ್ರಿ ಅಂತ ಅನ್ಬಿಟ್ಟವಳು ನಗ್ತಿರ್ತಾಳೆ. ಇಲ್ಲಿ ಆ ಲೇಡಿ ಹೀರೋ ಮತ್ತೆ ಯೇಸುನ್ನ ನೋಡ್ಬಿಟ್ಟು ನೀವಿಬ್ರು ನೋಡಿ ಎಷ್ಟೋ ನಾಚಿಕೆ ಪಟ್ಕೋತಾ ಇದ್ದೀರಾ, ನಿಮ್ ಮುಖ ಎಲ್ಲ ಫುಲ್ಲು ರೆಡ್ ಟೊಮೊಟೊ ಹಣ್ಣು ತರ ಕಾಣ್ತಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ನೀವು ಹನಿಮೂನ್ಗೆ ಕರೆಕ್ಟ್ ಆಗಿರೋ ಜಾಗಕ್ಕೆ ಬಂದಿದ್ದೀರಾ, ಎಂಥ ಬಾಟ್ಗಳು ಕೂಡ ಇಲ್ಲಿಗೆ ಬಂದ್ಮೇಲೆ ಫುಲ್ ಪ್ರೊಫೆಷನಲ್ ಆಗ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಹೀರೋಗೆ ಫುಲ್ಲು ನಾಚಿಕೆ ಆಗ್ಬಿಡ್ತಾರೆ. ಅದಕ್ಕೆ ಅವನು ಎದ್ದು ಪ್ಲೀಸ್ ಆಂಟಿ ನೀವು ಬಾಯಿ ಮುಚ್ಕೊಳ್ಳಿ ಅಂದ್ಬಿಡ್ತಾನೆ. ಈ ಮಾತನ್ನ ಕೇಳಿ ಆ ಲೇಡಿ ಫುಲ್ಲು ಶಾಕಲ್ಲಿ ಸುಮ್ಮನಾಗ್ಬಿಡ್ತಾಳೆ. ಆಗ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಪ್ಲೀಸ್ ಮ್ಯಾಮ್ ಮುಂದೆ ಏನೂ ಹೇಳ್ಬೇಡಿ ಸುಮ್ಮನಾಗ್ಬಿಡಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ಲೇಡಿ ಲಾಸ್ಟಲ್ಲಿ ಹೋಗೋಕ್ಕಿಂತ ಮುಂಚೆ ಎಲ್ಲಾನು ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜಿಜು ಐಲ್ಯಾಂಡ್ ನ ಸಮುದ್ರನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ತಾಯಿ ಯೇಸುನ್ ಮತ್ತೆ ಹೀರೋನ ಹುಡಿಕೊಂಡು ಕಾರಲ್ಲಿ ಹೋಗ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಇವರು ಸಮುದ್ರದಲ್ಲಿ ಹೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಮಾರ್ನಿಂಗ್ ಆಗಿರೋದನ್ನ ತೋರಿಸ್ತಾರೆ. ಇಲ್ಲಿ ಯೇಸುನು ಮಲ್ಕೊಂಡಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಎಲ್ಲೋ ಹೊರಗಡೆ ಹೋಗಿರ್ತಾನೆ, ಅವನು ರೂಮ್ ಒಳಗಡೆ ಬರ್ತಿರ್ತಾನೆ. ಅದೇ ಟೈಮ್ಗೆ ಯೇಸುನ್ಗೆ ಎಚ್ಚರ ಆಗುತ್ತೆ. ಇಲ್ಲಿ ಅವಳು ಕೇಳ್ತಿರ್ತಾಳೆ ವಾಶ್ರೂಮ್ ಕ್ಲೀನ್ ಆಗಿದ್ಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಶಾಕ್ ಆಗಿ ಹಾ ಕ್ಲೀನ್ ಆಗೇ ಇದೆ ಹೋಗು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಏನೋ ಒಂದು ವಸ್ತುನ ತಂದಿರ್ತಾನೆ ಬಾಕ್ಸ್ ಅಲ್ಲಿ, ಅದು ಯೇಸುನ್ಗೆ ಗೊತ್ತಾಗ್ಬಾರ್ದು ಅಂತ ಅವ್ನು ಕೋಟಲ್ಲಿರೋ ಜಾಬ್ ಒಳಗಡೆ ಚಿಕ್ಕೋತಿರ್ತಾನೆ. ಇಲ್ಲಿ ಯೇಸುನು ಎದ್ಮೇಲೆ ಕೇಳ್ತಿರ್ತಾಳೆ ಆ ಫ್ಯಾನ್ ಯಾರು ಹೊಡೆದಾಕಿದ್ದು, ನೀನಾ ಹೊಡೆದಾಕಿದ್ದು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಫ್ಯಾನ್ನ ನೋಡ್ಕೊಂಡು ಈ ಫ್ಯಾನ್ನ ನಾನು ಹೊಡೆದಾಕಿಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಮುಂದೆ ಹೋಗಿ ಆ ಫ್ಯಾನ್ನ ಎತ್ತಿಡ್ತಾ ಹೇಳ್ತಿರ್ತಾನೆ ಮೋಸ್ಟ್ಲಿ ಆದ ಸ್ಕ್ರೂ ಬಿದ್ದೋಗಿರ್ಬೇಕು ಅದಕ್ಕೆ ಈ ತರ ಬಿದ್ದೋಗಿದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ ಹೋಗ್ಲಿ ಬಿಡೋದನ್ನ ಬಿಸಾಕು ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಇದ್ರದ್ದು ದುಡ್ಡು ಕೇಳಲಿಲ್ಲ ಅಂದ್ರೆ ಸಾಕು ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ ಬುಸಾನ್ ಅವ್ರ ಮನ್ಸು ತುಂಬಾ ದೊಡ್ಡದು ಅಂತ.
ಅದೇ ಟೈಮ್ಗೆ ಆ ರೂಮಿನ ಬಾಗ್ಲು ಕೆಳಗಡೆ ಒಂದು ಸ್ಲಿಪ್ ಪಾಸ್ ಆಗುತ್ತೆ. ಇದನ್ನ ನೋಡಿ ಹೀರೋ ಏನದು ಅಂತ ತೆಗೆದು ನೋಡಕ್ ಹೋಗ್ತಿರ್ತಾನೆ. ಇಲ್ಲಿ ಹೀರೋ ಆ ಸ್ಲಿಪ್ ಏನಂತ ನೋಡಿದಾಗ ಅದರಲ್ಲಿ ಎಲ್ಲಾದ್ರದ್ದು ಬಿಲ್ ನ ಆಡ್ ಮಾಡಿರ್ತಾರೆ. ಇದನ್ನ ನೋಡ್ಬಿಟ್ಟು ಹೀರೋ ಹೇಳ್ತಿರ್ತಾನೆ, ಮತ್ತೆ ಆ ಹೆಂಗ್ಸ್ ಹೇಳ್ತಿದ್ಲು ರಾತ್ರಿ ನೋಡಿದ್ರೆ ಎಲ್ಲ ಊಟ ಡ್ರಿಂಕ್ಸ್ ಎಲ್ಲ ಫ್ರೀ ಅಂತ, ಇವಾಗ ನೋಡಿದ್ರೆ ಇದಕ್ಕೂ ಅಮೌಂಟ್ ಪೇ ಮಾಡಿ ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನು ಹೀರೋ ಕಡೆ ತಿರುಗ್ತಾಳೆ. ಆಗ ಅವಳ ಹಾಸಿಗೆ ಕೆಳಗಡೆ ಒಂದು ಪಿನ್ ಚುಚ್ಚುತ್ತೆ. ಅದಕ್ಕೆ ಅವಳು ಇದೇನಿದು ಅಂತ ತೆಗೆದ್ಬಿಟ್ಟು ಬಿಸಾಕ್ತಾಳೆ. ತುಂಬಾ ನೋವ್ತಾ ಇದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋಗೆ ಗೊತ್ತಾಗುತ್ತೆ ಆ ಬ್ಯಾಗಿಗೆ ಅವನು ಹಾಕಿದ ಪಿನ್ನಾನೆ ಅದು ಅಂತ. ಇಲ್ಲಿ ಹೀರೋ ಆ ಪಿನ್ನನ್ನ ನೋಡಿದ್ಮೇಲೆ ಎಲ್ಲ ಕಡೆನೂ ಅವ್ನ ಲಗೇಜ್ನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾನೆ. ಕಬೋರ್ಡ್ ಇಂದ ಹಿಡ್ದು ಯೇಸುನ್ ಮಲ್ಕೊಂಡಿರೋ ಹತ್ರ ಒಂದು ಬೆಡ್ ಇರುತ್ತೆ, ಅದ್ರ ಹತ್ರ ಹಿಡ್ದು ಪ್ರತಿಯೊಂದು ಜಾಗದಲ್ಲೂ ಅವನು ಹುಡುಕ್ತಿರ್ತಾನೆ. ಆಗ ಯೇಸುನ್ ಕೇಳ್ತಿರ್ತಾಳೆ, ಏನ್ ಮಾಡ್ತಿದ್ಯಾ ನೀನ್, ಏನ್ ಮಾಡ್ತಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಯೇಸುನ್ಗೆ ಹೇಳ್ತಿರ್ತಾನೆ, ನಮ್ ಸೂಟ್ ಕೇಸ್ ನಮ್ ಲಗೇಜ್ ಕಾಣಿಸ್ತಾ ಇಲ್ಲ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಕೂಡ ಫುಲ್ ಶಾಕ್ ಆಗ್ಬಿಡ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಮತ್ತೆ ಯೇಸುನ ಎದ್ದೋಗ್ಬಿಟ್ಟು ಆ ಹೋಟೆಲ್ದು ಓನರ್ ಇರ್ತಾರಲ್ಲ ಅವ್ರ ಹತ್ರ ಹೇಳ್ತಿರ್ತಾರೆ, ಸರ್ ನಮ್ ಲಗೇಜ್ ಕಾಣಿಸ್ತಾ ಇಲ್ಲ, ಬೇರೆಯವರು ಹೋಟೆಲಲ್ಲಿ ಉಳ್ಕೊಳಕ್ ಬಂದಿದ್ರು, ಅವ್ರದ್ದು ಲಗೇಜ್ ಕಳ್ತೋಗಿದ್ಯಾ ಏನು ಅಂತ ವಿಚಾರಿಸಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಓನರ್ ಹೇಳ್ತಿರ್ತಾನೆ, ಈಗ ನೀವು ಹೊಸ ನಾಟಕ ಬೇರೆ ಸ್ಟಾರ್ಟ್ ಮಾಡ್ಕೊಂಡ್ರ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಓನರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಈ ನಾಟಕ ಎಲ್ಲ ನಿಲ್ಲಿಸ್ಬಿಟ್ಟು ಫಸ್ಟ್ ಬಾಡಿಗೆ ಕೊಡ್ರಿ, ಆಮೇಲೆ ನೀವು ಅದು ಫ್ಯಾನ್ ನ ಹೊಡೆದಾಕಿದ್ರಲ್ಲ ಅದ್ರದ್ದು ದುಡ್ಡು ನನಗೆ ಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಆನ್ಸರ್ ಮಾಡ್ತಾ ಹೇಳ್ತಿರ್ತಾಳೆ, ಅದೇ ಮತ್ತೆ ಫ್ಯಾನ್ ಆದಾಗ ಅದೇ ಹೆಂಗೆ ಮುರಿದೋಗುತ್ತೆ, ಕಳ್ಳ ನಿಧಾನಕ್ಕೆ ಬರಕ್ ಹೋದ ಅವಾಗ ತರ ಆಗಿರ್ಬೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವನವರು ಸಾಕು ನಿಲ್ಸು, ಇದು ಜಾಸ್ತಿ ಆಯ್ತು ಅಂತ ಹೇಳ್ತಿರ್ತಾನೆ. ನೀವಿಬ್ರೇ ಸೇರ್ಕೊಂಡು ಹೊಡೆದಾಕಿರೋದು, ಒಬ್ರ ಮೇಲೆ ಒಬ್ರು ಚಾಡಿ ಹೇಳ್ಬೇಡಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ನಾವ್ಯಾಕೆ ಹೊಡೆದಾಕ್ತೀವಿ ಫ್ಯಾನ್ ನ ಅಂತ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾವು ಬೇರೆ ಗೆಸ್ಟ್ಗಳನ್ನ ಕೇಳ್ಬೋದಲ್ವಾ, ಅವರಲ್ಲಿ ಯಾರಿಗಾದ್ರೂ ಇದೇ ತರ ಆಗಿದ್ರೆ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಓನರ್ ಹೇಳ್ತಿರ್ತಾನೆ, ನಾನೇ ಡೋಲು ಟಮ್ಟೆ ತಗೊಂಡು ಬಾರಿಸ್ಕೊಂಬರಲ್ಲ, ನಮ್ಮ ಹೋಟೆಲಲ್ಲಿ ಕಳ್ತನ ಆಗುತ್ತೆ, ಯಾರು ಬರಬೇಡಿ ನಮ್ಮ ಹೋಟ್ಲಿಗೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹಾಗಾದ್ರೆ ನಿಮ್ ವೈಫಿಗೆ ಗೊತ್ತಿರುತ್ತೆ ಅವ್ರನ್ನ ಕೇಳಿ ನೋಡಿ ಅಂತ. ಅದೇ ಟೈಮಿಗೆ ಅವ್ರ ವೈಫು ಕೂಡ ಅಲ್ಲಿಗೆ ಬರ್ತಾರೆ. ಅದಕ್ಕೆ ಹೋಟೆಲ್ ಓನರ್ ಅವ್ರ ವೈಫು ಹೇಳ್ತಿರ್ತಾರೆ, ಏನಾಯ್ತು, ನಾನಂತೂ ನಿಮ್ಮ ಹತ್ರ ಯಾವ ಸೂಟ್ ಕೇಸು ಯಾವ ಲಗೇಜ್ನು ನೋಡ್ಲಿಲ್ವಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಆ ಹೋಟೆಲ್ ಓನರ್ ಅವ್ರ ವೈಫು ಒಳಗಡೆ ಹೋಗ್ತಾ ಅವ್ರ ಮಗಳನ್ನು ಕೇಳ್ತಿರ್ತಾರೆ, ಬೇಬಿ ಇಲ್ಲಿ ಕೇಳಿಲಿ ಅಂಕಲ್ ಆಂಟಿ ಕೈಲಿ ಯಾವ್ದಾದ್ರು ಲಗೇಜ್ ಇತ್ತ ಅಂತ. ಇಲ್ಲಿ ಅದಕ್ಕೆ ಅವಳು ಇಲ್ಲ ಅಂತ ತಲೆ ಅಲ್ಲಾಡ್ಸ್ತಾಳೆ. ಇಲ್ಲಿ ಹೀರೋಗೊಂದು ಟೆನ್ಷನ್ ಆಗ್ಬಿಡುತ್ತೆ, ಏನ್ ಮಾಡೋದು ಇವಾಗ ಅಂತ ಅವನು ತಲೆ ಕೆದರ್ಕೋತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಮುಂದೆ ಹೋಗಿ ಅವಳ ಕೈಯಲ್ಲಿರೋ ಪಿನ್ನ ತೋರಿಸ್ತಾ, ಇದು ನಮ್ ಲಗೇಜ್ ಅಲ್ಲಿ ಹಾಕಿದ್ವಿ, ಪಿನ್ನ ಕೆಳಗಡೆ ಬಿದ್ದಿತ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಓನರ್ ಹೇಳ್ತಿರ್ತಾನೆ, ವಾ ನಿಮ್ಮ ಹತ್ರ ಏನೋ ಲಗೇಜ್ ಇಲ್ಲ ಅಂತ ನಾವು ಕರುಣೆ ತೋರಿಸಿ ನಿಮಗೆ ರೂಮ್ ಕೊಟ್ಟಿದ್ದಕ್ಕೆ ಇವಾಗ ನಮ್ಗೆ ಪಗ್ನಾಮ ಹಾಕಕ್ ನೋಡ್ತಿದ್ದೀರಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಕುಡಿತಾ ಇಲ್ಲ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾವು ಸೂಟ್ ಕೇಸ್ ನ ಇಲ್ಲಿ ಇಟ್ಟಿದ್ವಿ, ಆಮೇಲೆ ನಿಮ್ಮ ಹತ್ರ ಕೀಸ್ಕೊಂಡಿದ್ದು ಅಂತ ಹೇಳ್ತಿರ್ತಾಳೆ. ಆಗ ರೂಮ್ ಅಲ್ಲಿ ಓನರ್ ಕೂತಿರ್ತಾರಲ್ಲ ಅಲ್ಲಿಗೆ ಅವ್ರ ವೈಫ್ ಬರ್ತಾ ಹೇಳ್ತಿರ್ತಾರೆ, ಇವರು ಇಷ್ಟೊಂದು ತೊಂದ್ರೆಲಿದ್ದಾರಲ್ಲ, ಅದಕ್ಕೆ ಪೊಲೀಸ್ಗೆ ಕಾಲ್ ಮಾಡಿ ಇಲ್ಲಿಗೆ ಕರೆಸ್ಕೊಳ್ಳೋಣ, ಈ ಅಂಡರ್ ಏಜ್ ಇರೋರು ಈ ತರ ಓಡ್ ಬಂದಿದ್ದಾರೆ ಮನೆ ಬಿಟ್ಟು, ಆಮೇಲೆ ಈ ತರ ಆಗಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹಿಂದೆಗಡೆ ಅವ್ರ ಮಗಳು ಹೇಳ್ತಿರ್ತಾಳೆ, ನೀವು ಒಳ್ಳೆ ಜಾಗಕ್ಕೆ ಬಂದ್ರಿ, ಬುಸಾನಲ್ಲಿ ಇದು ಫೇವ್ರೆಟ್ ಡಿಶು, ಇದನ್ನ ತಿಂದಿಲ್ಲ ಅಂದ್ರೆ ನೀವು ಇನ್ನೇನಂತ ತಿಂದ್ರಿ, ಬುಸಾನಲ್ಲಿ ಇರೋರ್ ಮನ್ಸು ತುಂಬಾ ದೊಡ್ಡದು, ತುಂಬಾ ಒಳ್ಳೆಯವರು ಅಂತೆಲ್ಲ ಹೇಳ್ತಿರ್ತಾಳೆ ಅವಳು. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಓನರ್ ಮತ್ತೆ ಓನರ್ ಅವ್ರ ವೈಫು ಯಾರೇ ಬಂದ್ರು ಸೇಮ್ ಡೈಲಾಗ್ ಹೇಳ್ತಿರ್ತಾರೆ. ಅದಕ್ಕೆ ಅವ್ರ ಮಗಳಿಗೆ ಅದು ಬಾಯಟ್ ಆಗ್ಬಿಟ್ಟಿರುತ್ತೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಮತ್ತೆ ಯೇಸುನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಅವರು ಟೆನ್ಷನ್ ಅಲ್ಲಿ ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಬುಸಾನ್ದು ಒಂದು ದೊಡ್ಡ ಪೊಲೀಸ್ ಸ್ಟೇಷನ್ ನ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ಇಬ್ರು ಪೊಲೀಸ್ನ ತೋರಿಸ್ತಾರೆ. ಇಲ್ಲಿ ಒಬ್ರು ಪೊಲೀಸು ಒಳಗಡೆ ಹೋಗುವಾಗ ಅಲ್ಲಿ ಒಂದು ಲೇಡಿ ಫೋನಲ್ಲಿ ಮಾತಾಡ್ತಿರ್ತಾಳೆ. ಅವ್ರಿಗೆ ಹೇಳ್ತಿರ್ತಾರೆ, ನೋಡಿ ಮೇಡಮ್ ನೀವು ರೋಡಲ್ಲಿ ಹುಡುಕಿ, ಈ ಥರ ಓಡೋಗಿರೋ ಮಕ್ಕಳು ಆದಷ್ಟು ಬೇಗ ಸಿಗಲ್ಲ, ನೀವು ರೋಡಲ್ಲಿ ಹುಡುಕಿದ್ರೇನೆ ಸಿಗೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ನಮಗೆ ತೋರಿಸ್ತಾರೆ ಆ ಲೇಡಿ ಬೇರೆ ಯಾರು ಅಲ್ಲ, ಹೀರೋರ್ ತಾಯಿ ಆಗಿರ್ತಾರೆ. ಇಲ್ಲಿ ಹೀರೋ ಅವ್ರ ತಾಯಿ ಹೀರೋ ಅವ್ರ ಅಜ್ಜಿ ಹತ್ರ ಮಾತಾಡ್ತಿರ್ತಾರೆ. ಇಲ್ಲಿ ಹೀರೋ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಎಷ್ಟೋ ದಿನ ನಿಮ್ ಕಾಲ್ಗೆ ಟ್ರೈ ಮಾಡ್ತಿದ್ದೆ ಅಂತ. ಇಲ್ಲಿ ನಮ್ಗೆ ಬರೀ ಹೀರೋ ಅವ್ರ ತಾಯಿ ಏನ್ ಮಾತಾಡ್ತಾರೆ ಅನ್ನೋದನ್ನ ಮಾತ್ರ ಕೇಳಿಸ್ತಿರ್ತಾರೆ. ಇಲ್ಲಿ ಅವರು ಹೇಳ್ತಾ ಇರ್ತಾರೆ, ನಿಮ್ ಕನ್ಸ್ನ ಕೇಳೋದಕ್ಕೆ ಕಾಲ್ ಮಾಡಿಲ್ಲ, ಸರಿ ನಾನು ಇಡ್ತೀನಿ ಅಂತ. ಆಮೇಲೆ ಏನ್ ಕನ್ಸ್ ಬಿತ್ತು ನಿಮ್ಗೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವರು ಹೇಳ್ತಾ ಇರ್ತಾರೆ, ಅಲ್ಲ ಅಮ್ಮ ಕೋಳಿ ಹೆಂಗೆ ಮಕ್ಳನ್ನ ಎತ್ಕೊಂಡೋಗಕ್ಕಾಗುತ್ತೆ, ನೀವು ಅದನ್ನ ಬಲಿ ಕೊಡ್ಬೇಕು ಅನ್ನೋ ನೆಪದಲ್ಲಿ ಚೆನ್ನಾಗಿ ತಿನ್ಬೋದು ಅಂತ ಹೇಳ್ತಿದ್ದೀರಾ ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಆ ಹೋಟೆಲ್ ಓನರ್ ಅವ್ರ ವೈಫ್ ನ ತೋರಿಸ್ತಾರೆ. ಇಲ್ಲಿ ಅವರು ಜಡೆ ಹಾಕೊಳ್ತಿರುವಾಗ ಯೇಸುನ್ ಮತ್ತೆ ಹೀರೋನ ನೋಡ್ಕೊಂಡು ಹೇಳ್ತಿರ್ತಾರೆ, ನೀವಿಬ್ರು ಮದ್ವೆ ಆಗಿದ್ದೀರಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಮತ್ತೆ ಯೇಸುನ್ ಆ ಲೇಡಿ ಇರೋ ಕಡೆಗೆ ಓಡ್ ಬರ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ನಿನ್ ಮುಖ ನೋಡಿನೇ ನಾನು ಪೂರ್ತಿ ಕುಂಡ್ಲಿನ ಹೇಳ್ತೀನಿ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಹಾಗಾದ್ರೆ ನೀವು ನನ್ಗೆ ರೂಮ್ ಮತ್ತೆ ಊಟ ತಿನ್ನಕ್ಕೆ ಕುಡಿಯಕ್ಕೆಲ್ಲ ಯಾಕೆ ಕೊಟ್ರಿ, ನಮ್ಮ ಹತ್ರ ದುಡ್ಡಿಲ್ಲ, ಯಾವ ಸಾಮಾನು ಇಲ್ಲ ಅಂದ್ರೆ ನೀವು ಹೆಂಗ್ ಕೊಟ್ರಿ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಓನರ್ ಹೇಳ್ತಿರ್ತಾನೆ, ಸಾಕ್ ನಿಲ್ಸು, ಇವಾಗ ತುಂಬಾ ಜಾಸ್ತಿ ಆಯ್ತು, ಈಗ ಪೊಲೀಸ್ನ ಕರೀಲೇಬೇಕು, ನಿಮ್ಮ ಅಪ್ಪ ಅಮ್ಮ ಜಿಜು ಐಲ್ಯಾಂಡ್ ಇಂದ ಬರ್ಲಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಹೀರೋಗೆ
ಫುಲ್ಲು ಶಾಕ್ ಆಗುತ್ತೆ. ನಾವಂತೂ ನಿಮಗೆ ಜಿಜು ಐಲ್ಯಾಂಡಿಂದ ಬಂದಿದ್ದೀವಿ ಅಂತ ಹೇಳೇ ಇಲ್ಲ, ನಿಮ್ಗೆ ಹೆಂಗೆ ಗೊತ್ತಾಯ್ತು ನಾವು ಜಿಜು ಐಲ್ಯಾಂಡಿಂದ ಬಂದಿರೋದು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಅವನವರು ಉಲ್ಟಾ ಹೊಡಿತಾ ಹೇಳ್ತಿರ್ತಾನೆ, ಹೋಗು ನಿನ್ನ ದಾರಿ ನೀನು ನೋಡ್ಕೊ, ನೀನು ಅನ್ಕೋ ನಾನು ಯಾವುದೋ ಒಂದು ಭಿಕ್ಷಕನಿಗೆ ಭಿಕ್ಷೆ ಹಾಕ್ದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಫಸ್ಟ್ ನಿನ್ಗೆ ಹೇಳು, ನಿನ್ಗೆ ಹೆಂಗೆ ಗೊತ್ತಾಯ್ತು ನಾವು ಜಿಜು ಐಲ್ಯಾಂಡಿಂದ ಬಂದಿರೋದು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಓನರ್ ಹೇಳ್ತಿರ್ತಾನೆ, ಪೊಲೀಸ್ನ ಕರೀಲ, ಈಗ ಪೊಲೀಸ್ನ ಕರೀಲೇಬೇಕು, ನಿಮ್ ಕ್ವಶನ್ ಎಲ್ಲ ಪೊಲೀಸ್ ಹತ್ರನೇ ಕೇಳಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಮ್ ಸೂಟ್ ಕೇಸ್ ಅಲ್ಲಿ ಬೋರ್ಡಿಂಗ್ ಪಾಸ್ ಇತ್ತು, ನಾವು ಬಂದಿದ್ ಶಿಪ್ ಇಂದು, ಅದ್ರಲ್ಲಿ ಇತ್ತು ಜಿಜು ಐಲ್ಯಾಂಡ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೋಟೆಲ್ ಓನರ್ ಅವ್ರ ವೈಫು ಹೇಳ್ತಿರ್ತಾರೆ, ಇನ್ನೂ ಬಡ್ಕೋ, ಇನ್ನೂ ಚೆನ್ನಾಗ್ ಬಡ್ಕೋ ಅಂತ. ಇಲ್ಲಿ ಅವ್ರ ಮಗಳು ಕೂಡ ಹೇಳ್ತಿರ್ತಾಳೆ, ಇನ್ನೂ ಬಡ್ಕೋ, ಇನ್ನೂ ಚೆನ್ನಾಗ್ ಬಡ್ಕೋ ಅಂತ. ಇಲ್ಲಿ ಅವ್ರ ಮಗಳು ಅಂತೂ ಅವ್ರ ಅಪ್ಪ ಅಮ್ಮ ಏನ್ ಮಾತಾಡ್ತಿರ್ತಾರೆ ಅದನ್ನ ಅವಳು ರಿಪೀಟ್ ಮಾಡ್ತಿರ್ತಾಳೆ, ಅವಳು ಅದನ್ನೇ ಮಾಡ್ತಿರ್ತಾಳೆ. ಇಲ್ಲಿ ನಮ್ಗೆ ಯೇಸುನ್ ಇಲ್ಲಿ ಅವಳು ಫುಲ್ ಅಳ್ತಾ ನಮ್ ಸೂಟ್ ಕೇಸ್ ಅಂತ ಅನ್ಬಿಟ್ಟು ಅಲ್ಲೇ ಕುತ್ಕೊಬಿಡ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಏನೇ ಆದ್ರೂ ನನ್ಗೆ ಸೂಟ್ ಕೇಸ್ ಬೇಕೇ ಬೇಕು, ಅದನ್ನ ಬಿಟ್ರೆ ನಮ್ಮ ಹತ್ರ ಇವಾಗ ಏನು ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಫುಲ್ಲು ಅಳ್ತಾ ಹೇಳ್ತಿರ್ತಾಳೆ, ಆ ಸೂಟ್ ಕೇಸ್ ಅಲ್ಲಿ ನಮ್ಮ ಅಮ್ಮನ ಫೋಟೋ ಆಯ್ತು, ನನ್ಗೆ ನಮ್ಮ ಅಮ್ಮನ ಫೋಟೋ ಬೇಕು, ನನ್ ಸೂಟ್ ಕೇಸ್ ಬೇಕು ಅಂತ ಅವಳು ಅಳ್ತಿರ್ತಾಳೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಮೊದ್ಲು ನೀವು ಮಾತನ್ನ ಚೆನ್ನಾಗಿ ಆಡಿ ನಮ್ಮನ್ನ ಮಾತಲ್ಲಿ ಮರಳು ಮಾಡಿದ್ರೆ, ಆಮೇಲೆ ಚೆನ್ನಾಗಿ ಕುಡಿಸ್ಬಿಟ್ಟು ನಿದ್ದೆಲ್ಲಿ ಮುಳುಗೋದಾಗ ನೀವು ನಮ್ ಲಗೇಜ್ ಸೂಟ್ ಕೇಸ್ ನೆಲ್ಲ ಕಳ್ತನ ಮಾಡಿದ್ರೆ. ಹೀರೋ ಫುಲ್ಲು ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾರೆ. ಇಲ್ಲಿ ಯೇಸುನ್ ಕತ್ತೆತ್ತಿ ನೋಡಿದಾಗ ಅಲ್ಲಿ ಎಲ್ಲಾ ತರ ಟವಲ್ ಗಳನ್ನ ಹಾಕಿರ್ತಾರೆ, ಅದು ಒಂದೊಂದ್ ಹೋಟೆಲ್ದು ಒಂದೊಂದ್ ಟವಲ್ ಆಗಿರುತ್ತೆ. ಇದನ್ನ ನೋಡ್ಬಿಟ್ಟು ಅವಳು ಹೇಳ್ತಿರ್ತಾಳೆ, ಈ ಟವಲ್ ಗಳನ್ನ ಎಲ್ಲ ಕಳ್ತನ ಮಾಡ್ಕೊಂಡ್ ಬಂದಿರೋದು ಇವ್ರು ಅಂತ. ಇಲ್ಲಿ ಯೇಸುನ ಓನರ್ನ ನೋಡ್ಕೊಂಡು ದೊಡ್ಡ ಕಳ್ಳ ನೀನು ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಓನರ್ ಅವ್ರ ವೈಫ್ ನ ನೋಡ್ಕೊಂಡು ಕಳ್ಳಿ ನೀನು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೋಟೆಲ್ ಓನರ್ ನ ವೈಫ್ ಹೇಳ್ತಿರ್ತಾರೆ, ನಿನ್ನ ಹತ್ರ ಏನಾದ್ರು ಪ್ರೂಫ್ ಇದೆಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ನೀನು ನಮ್ ಬೋರ್ಡಿಂಗ್ ಪಾಸ್ ನೋಡಿದ್ಯಾ ಅಂತ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ಹಾ ಸರಿ ನೋಡಿದೀನಿ, ಆದ್ರೆ ನೀನ್ ಅದನ್ನ ಪ್ರೂವ್ ಮಾಡಕ್ ಆಗುತ್ತಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಸುಮ್ನೆ ಇಲ್ಲಿಂದ ಹೊರಟೋಗ್ಬಿಡು, ನಾನೇನಾದ್ರೂ ನಾನ್ ಬಂದ್ರೆ ನಿನ್ನನ್ನು ಕೂಡ ಮಾರ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಯೇಸುನ್ ಫುಲ್ಲು ಕುತ್ಕೊಂಡು ಹೇಳ್ತಿರ್ತಾಳೆ, ಹಿಂದೆಗಡೆ ಆ ಚಿಕ್ಕ ಹುಡುಗಿ ಮಾತಾಡ್ತಿರೋದು ಕೇಳಿಸ್ತಿರುತ್ತೆ, ನೀವಿಬ್ರು ಇಲ್ಲಿಂದ ಹೋಗಿಲ್ಲ ಅಂದ್ರೆ ನಮ್ಮಮ್ಮ ನಿಮ್ಮಿಬ್ರು ಮಾರ್ಬಿಡ್ತಾಳೆ ಅಂತ ಹೇಳ್ತಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಯೇಸುನ್ ಆಚೆ ಕೂತಿರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಯೇಸುನ್ ಫುಲ್ ಅಳ್ತಾ ಹೇಳ್ತಿರ್ತಾಳೆ, ಇವಾಗ ನಾವು ಏನ್ ಮಾಡ್ತೀವಿ ಕ್ವಾನ್ಸಿಗ್, ನನ್ನ ಹತ್ರ ಅಮ್ಮಂದ ಅದೊಂದೇ ಫೋಟೋ ಇದ್ದಿದ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆ ಚಿನ್ನದ ಕಪ್ಪೆ ಕೂಡ ಹೋಯ್ತು, ಫ್ರೀಯಾಗಿ ಏನಾದ್ರು ಕೊಡ್ತಾರೆ ಅಂದ್ರೆ ನಾವು ಯೋಚನೆ ಮಾಡ್ಬೇಕಾಗಿತ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾವಿವಾಗ ಆ ಸ್ಟೋರಿಲಿರೋ ಮಕ್ಳು ತರ, ಸ್ಟೋರಿಲಿ ಒಬ್ಳು ರಾಕ್ಷಸಿ ಚಿಕ್ಕ ಮಕ್ಳಿಗೆ ಚಾಕ್ಲೇಟ್ ಮತ್ತೆ ಕೇಕ್ ನ ಆಸೆ ತೋರಿಸ್ಲನ್ನ ಕಿಡ್ನಾಪ್ ಮಾಡ್ತಾ ಇದ್ಲು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾನೆ, ಯಾವ ಸ್ಟೋರಿ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಎನ್ಸಿಲೋ ಗ್ರೇಟೇ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನು ಯಾವತ್ತೂ ಈ ಸ್ಟೋರಿನ ಕೇಳಿಲ್ಲ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ನಂಗೆ ಯಾವಾಗ್ಲೂ ಅನ್ನಿಸ್ತಿತ್ತು ಅವ್ರಿಗಿಂತ ದಡ್ರು ಮಕ್ಳು ಬೇರೆ ಯಾರು ಇಲ್ಲ ಅಂತ. ಆ ಮಕ್ಳು ಅಂತೂ ಚೆನ್ನಾಗಿ ಆ ಮುದ್ಕಿ ಕೊಟ್ಟಿರೋ ಕೇಕು ಚಾಕ್ಲೇಟ್ ನ ಚೆನ್ನಾಗಿ ತಿಂತಿದ್ರು, ಅವ್ರಿಗೆ ಗೊತ್ತಿರ್ಲಿಲ್ಲ ಅವ್ರನ್ನ ಆ ಮುದ್ಕಿ ತಿನ್ಕೊಬಿಡ್ತಾಳೆ ಅಂತ. ಅಷ್ಟ್ ಹೇಳ್ಬಿಟ್ಟು ಯೇಸುನ್ ಮುಖ ಮುಚ್ಕೊಂಡು ಅಳ್ತಾ ಇರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾನೆ, ಆಮೇಲೆ ಏನಾಯ್ತು ಆ ಮಕ್ಳು ಉಳ್ಕೊಂಡ್ರ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಇಲ್ಲ ಸತ್ತೋದ್ರು ಅಂತ. ಇಲ್ಲಿ ಅದಕ್ಕೆ ಹೀರೋ ಫುಲ್ಲು ಶಾಕ್ ಆಗಿ ಕೇಳ್ತಿರ್ತಾನೆ, ಮಕ್ಳು ಸತ್ತೋದ್ರ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಎದ್ದೊಳ್ತಾ ಹೇಳ್ತಿರ್ತಾಳೆ, ಇಲ್ಲ ಎರಡು ಮಕ್ಳು ಸೇರಿ ಆ ಮುದ್ಕಿನ ಸಾಯಿಸ್ಬಿಟ್ರು ಅಂತ. ಇಲ್ಲಿ ಯೇಸುನ್ ಫುಲ್ಲು ಹಾರರಬಲ್ ಆಗಿ ಆ ಸ್ಟೋರಿನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಒಂದು ಪಾತ್ರೆಗಾಕಿ ಅವಳನ್ನ ಜೀವಂತವಾಗಿ ಸುಟ್ಟು ಸಾಯಿಸ್ಬಿಟ್ರು, ಆಗ ಈ ಸ್ಟೋರಿ ಹ್ಯಾಪಿ ಎಂಡಿಂಗ್ ಆಯ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಈ ತರ ಎಕ್ಸ್ಪ್ಲೇನ್ ಮಾಡ್ತಿರೋದಕ್ಕೆ ಹೀರೋಗೆ ಫುಲ್ಲು ಭಯ ಆಗಿ ಯೇಸುನ್ ಅಂತ ಕರಿತಿರ್ತಾನೆ. ಇಲ್ಲಿ ಯೇಸುನ್ ಆ ಸ್ಟೋರಿನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಫುಲ್ಲು ಸ್ಟ್ಯಾಚ್ಯೂ ತರ ಇರ್ತಾಳೆ, ಆಮೇಲೆ ಅವಳು ಫುಲ್ಲು ಹಾರರಬಲ್ ಆಗಿ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಿರ್ತಾಳೆ. ಆ ಮುದ್ಕಿನ ಸಾಯಿಸಿದ್ಮೇಲೆ ಅವಳ ಹತ್ರ ಇರೋ ಚಿನ್ನ ಒಡವೆನೆಲ್ಲ ಎತ್ಕೊಂಡು ಆ ಮಕ್ಳು ಹೊರಟೋದ್ರು, ಜೀವನ ಪೂರ್ತಿ ಅವರು ಆರಾಮಾಗಿ ರಾತ್ರಿ ತರ ಬದುಕಿದ್ರು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ನ ನೋಡಿದ್ರೆ ಯಾವ ತರ ಫೀಲ್ ಆಗ್ತಿರುತ್ತೆ ಅಂದ್ರೆ ಒಂಥರ ಸೈಕೋಗಳು ಮಾತಾಡ್ತಾರಲ್ಲ ಆ ತರ ಮಾತಾಡ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಯೇಸುನ್ನ ಅಳ್ಳಾಡಿಸ್ತಾ, ಇಲ್ಲಿ ಕೇಳು ಯೇಸುನ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಜವಾಗ್ಲೂ ಮಕ್ಳಿಗೆ ತುಂಬಾನೇ ಧೈರ್ಯ ಇತ್ತು. ಇಲ್ಲಿ ಯೇಸುನ್ ಇಷ್ಟೆಲ್ಲ ಮಾತಾಡ್ತಿರುವಾಗ ಯೇಸುನ್ ಮತ್ತೆ ಹೀರೋ ಉಳ್ಕೊಂಡಿದ್ರಲ್ಲ ಅದೇ ಹೋಟ್ಲಿಗೆ ಇನ್ನೊಬ್ರು ಕಸ್ಟಮರು ಕೂಡ ಹೋಗ್ತಿರ್ತಾರೆ. ಇದನ್ನ ಯೇಸುನ್ ಅಬ್ಸರ್ವ್ ಮಾಡ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಲೇಡಿಯ ಹೋಟೆಲ್ ಒಳಗಡೆ ಹೋಗ್ತಿರೋದ್ನ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಮತ್ತೆ ಯೇಸುನು ಒಬ್ರು ಮುಖ ಒಬ್ರು ನೋಡ್ಕೋತಿರ್ತಾರೆ. ಇಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಆ ಲೇಡಿಗೆ ಏನ್ ಮುಂದೆ ಆಗುತ್ತೆ ಅನ್ನೋದು. ಇಲ್ಲಿ ಯೇಸುನ್ಗೆ ಮತ್ತೆ ಹೀರೋಗೆ ಮುಂಚೆನೆ ಗೊತ್ತಾಗ್ಬಿಟ್ಟಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಆ ಹೊಸ ಕಸ್ಟಮರ್ ರೂಮ್ ಒಳಗಡೆ ಕೂತಿರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಆ ಹೋಟೆಲ್ ಓನರ್ ಅವ್ರ ವೈಫ್ ಇರ್ತಾರಲ್ಲ ಅವರು ಸೇಮ್ ಡೈಲಾಗ್ ಹೇಳ್ತಿರ್ತಾರೆ, ಸೇಮ್ ಊಟನೇ ತಗೊಂಬಂದ್ ಕೊಟ್ಟಿರ್ತಾರೆ. ಇಲ್ಲಿ ಓನರ್ ಅವ್ರ ವೈಫು ಹೇಳ್ತಿರ್ತಾಳೆ, ಬುಸನ್ ಅವ್ರ ಮನ್ಸು ತುಂಬಾನೇ ದೊಡ್ಡದು, ಇದೆಲ್ಲ ನಿನ್ಗೆ ಫ್ರೀ ಆಗಿ ಕೊಡ್ತಿರೋದು, ರೂಮ್ ಕೂಡ ಹೀಟ್ ಮಾಡಿದೀನಿ, ನೀನು ಆರಾಮಾಗಿ ಮಲ್ಕೋಬಹುದು, ಮಲ್ಕೊಳಕ್ ಮುಂಚೆ ಚೆನ್ನಾಗಿ ತಿಂದು ಕುಡ್ದ್ಬಿಟ್ಟು ಮಲ್ಕೋ ಅಂತ ಹೇಳ್ತಿರ್ತಾರೆ. ಆ ಹೋಟೆಲ್ ಓನರ್ ಅವ್ರ
ವೈಫ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಈ ಹಾಸಿಗೆ ಮೇಲೆ ನೀನ್ ಮಲ್ಕೊಂಡ್ರೆ ಬೆಣ್ಣೆ ತರ ಹಾಗೆ ನಿದ್ದೆ ಬಂದ್ಬಿಡುತ್ತೆ, ಅಷ್ಟು ಕರ್ಗೋಗ್ತೀಯ ನೀನು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೊಸ ಕಸ್ಟಮರ್ ಕೇಳ್ತಿರ್ತಾರೆ ಫ್ಯಾನ್ ಹೇಗ್ ಮುರಿದೋಯ್ತು ಅಂತ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಹೀರೋ ಮತ್ತೆ ಯೇಸುನ್ ಯಾವ ರೂಮಲ್ಲಿ ಉಳ್ಕೊಂಡಿದ್ರು ಅದೇ ರೂಮ್ಗೆ ಹೊಸ ಕಸ್ಟಮರ್ ಕೂಡ ಬಂದಿರ್ತಾರೆ. ಇಲ್ಲಿ ಅದಕ್ಕೆ ಹೋಟೆಲ್ ಓನರ್ ಅವ್ರ ವೈಫ್ ಇರ್ತಾರಲ್ಲ, ಅವರು ಫುಲ್ ಬ್ಯಾಡ್ ವರ್ಡ್ಸ್ ಅಲ್ಲಿ ಬೈತಾ ಹೇಳ್ತಿರ್ತಾರೆ, ನಿಮ್ಗಿಂತ ಮುಂಚೆ ಒಬ್ರು ಹುಡುಗಿ ಇಲ್ಲಿದ್ರು, ಅವ್ರು ಅದನ್ನ ಮುರ್ದಾಕಿದ್ದು ಅಂತೆಲ್ಲ ಬೈತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೋಟೆಲ್ ನ ಕಾಂಪೌಂಡ್ ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಹೀರೋ ಮತ್ತೆ ಯೇಸುನ ಸ್ಲಿಪ್ಪರ್ನೆಲ್ಲ ತೆಗೆದು ಕಾಂಪೌಂಡ್ ನಿಂದ ಒಳಕ್ ಹಾಕ್ತಿರ್ತಾರೆ. ಇಲ್ಲಿ ಯೇಸುನ್ ಹೇಳ್ತಿರ್ತಾಳೆ, ಕೆಳಗಡೆ ಬಗು ನೀನ್ ಬೆನ್ ಮೇಲೆ ಹತ್ತಿ ನಾನು ಕಾಂಪೌಂಡ್ ಒಳಗಡೆಗೆ ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕಾಂಪೌಂಡ್ ನ ಹಾರಿ ಹೀರೋ ಮತ್ತೆ ಯೇಸುನು ಒಳಗಡೆ ಬರ್ತಿರ್ತಾರೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಟೆಲ್ ಓನರ್ ಅವ್ರ ವೈಫ್ ವಾಯ್ಸ್ ಕೇಳಿಸ್ತಿರುತ್ತೆ. ನನ್ಗಂತೂ ಅವಾಗ ಎಷ್ಟು ಕೋಪ ಬಂದಿತ್ತು ಅಂದ್ರೆ ಅವ್ರಿಬ್ರು ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಬಂದಿತ್ತು. ಆದ್ರೆ ಏನ್ ಮಾಡ್ಲಿ, ನನ್ ಮನ್ಸಂತೂ ಬೆಣ್ಣೆ ತರ ಸಾಫ್ಟ್ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನ್ ಮತ್ತೆ ಹೀರೋನ ತೋರಿಸ್ತಾರೆ. ಇಲ್ಲಿ ಅವರು ಕದ್ದು ಆಲ್ರೆಡಿ ಹೋಟೆಲ್ ಒಳಗಡೆ ಕೂಡ ಬಂದ್ಬಿಟ್ಟಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೊಸ ಕಸ್ಟಮರ್ ನ ತೋರಿಸ್ತಾರೆ. ಇಲ್ಲಿ ಅವರು ಡ್ರಿಂಕ್ಸ್ ಮಾಡ್ತಿರ್ತಾರೆ. ಆಗ ಯಾರೋ ಡೋರ್ ನಾಕ್ ಮಾಡಿರೋ ಸೌಂಡ್ ಕೇಳಿಸುತ್ತೆ. ಇಲ್ಲಿ ಅವರು ಓಪನ್ ಮಾಡಿ ನೋಡಿದಾಗ ಅಲ್ಲಿ ಬೇರೆ ಯಾರು ಅಲ್ಲ, ಹೀರೋ ಮತ್ತೆ ಯೇಸುನ್ ಇರ್ತಾರೆ. ಇಲ್ಲಿ ಹೊಸ ಕಸ್ಟಮರು ಬಾಗ್ಲು ತೆಗ್ದಾಗ ಇವಾಗ ಏನು ನನ್ಗೇನು ಫ್ರೀ ಆಗಿ ಬೇಡ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಏನು ಫ್ರೀ ಇಲ್ಲ, ನೀವು ಯಾವಾಗ ತಿಂದು ಕುಡ್ದು ಮಲ್ಕೋತಿರೋ ಅವಾಗ ನಿಮ್ ವಸ್ತುನೆಲ್ಲ ಕಳ್ತನ ಮಾಡ್ಕೊಂಡು ಹೊಟ್ಟೋಗ್ತಾರೆ ಅವರು ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಹೊಸ ಕಸ್ಟಮರು ಫುಲ್ ಶಾಕ್ ಆಗಿ ಏನ್ ಹೇಳ್ತಿದ್ದೀರಾ ನೀವು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಏನೇ ಆದ್ರೂ ಕೂಡ ನೀವು ಲೈಟ್ ಮಾತ್ರ ಆಫ್ ಮಾಡಬೇಡಿ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೋಟೆಲ್ ಅಲ್ಲಿ ಓನರ್ ಮತ್ತೆ ಅವ್ರ ವೈಫ್ ಇರ್ತಾರಲ್ಲ, ಅವ್ರನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವರು ಬಾಗ್ಲು ತೆಗೆದ್ಬಿಟ್ಟು ಹೊಸ ಕಸ್ಟಮರ್ ರೂಮ್ ಇಂದು ಲೈಟ್ ಆಫ್ ಆಗಿದೆಯಾ ಇಲ್ವಾ ಅಂತ ನೋಡ್ತಿರ್ತಾರೆ. ಇಲ್ಲಿ ಲೈಟ್ ಆಫ್ ಆಗಿಲ್ದಿರೋದನ್ನ ನೋಡ್ಬಿಟ್ಟು ಹೋಟೆಲ್ ಓನರ್ ಅವ್ರ ವೈಫು ಹೇಳ್ತಿರ್ತಾಳೆ, ಇವಳು ಯಾಕೆ ಇಷ್ಟೊತ್ತಾದ್ರೂ ಮಲ್ಕೊಂಡಿಲ್ಲ, ಬಾ ನಾವಾದ್ರೂ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವಳು ರೂಮ್ ಒಳಗೆ ಬರ್ತಾ ಇರ್ತಾಳೆ. ಅಲ್ಲಿ ಅವಳು ಮಗಳು ಮಲ್ಗಿರೋದನ್ನ ನೋಡಿ ಕಿಸ್ ಮಾಡ್ತಾ ಹೇಳ್ತಿರ್ತಾಳೆ, ನನ್ ಪಾಪು ಅಂತೂ ಮಲ್ಕೊಂಡಿದೆ ಅಂತ. ಇಲ್ಲಿ ಅದಕ್ಕೆ ಹೋಟೆಲ್ ಓನರ್ ಇರ್ತಾನಲ್ಲ, ಅವನು ಲೈಟ್ ಆಫ್ ಮಾಡುವಾಗ ಹೇಳ್ತಿರ್ತಾನೆ, ಇವತ್ತೊಂದು ಖಾಲಿ ಕೈಯಲ್ಲೇ ಮಲ್ಕೋಬೇಕು, ಒಂದ್ ಕೆಲಸ ಮಾಡು, ನಾಳೆ ಬೆಳಗ್ಗೆ ಎದ್ದಾಗ ನೀನು ಡ್ರಿಂಕ್ಸ್ ಕೊಟ್ಟಿದ್ದಲ್ಲ ಅದಕ್ಕೆ ಡಬಲ್ ಅಮೌಂಟ್ ನ ತಗೋ ಅಂತ ಹೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಲ್ಯಾಂಪ್ ಮೇಲೆ ಹೀರೋ ಮತ್ತೆ ಯೇಸುಂದು ಏನೇನ್ ವಸ್ತು ಇರುತ್ತಲ್ಲ ಅದನ್ನೆಲ್ಲ ಅವರು ಅದ್ರ ಮೇಲ್ಗಡೆ ಔಚಿಟ್ಟಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಮತ್ತೆ ಯೇಸುನು ಹೋಟೆಲ್ ಒಳಗಡೆ ಬಂದಿರ್ತಾರೆ. ಇಲ್ಲಿ ಯೇಸುನ್ ಎದ್ಬಿಟ್ಟು ಹೋಟೆಲ್ ಓನರ್ ಮತ್ತೆ ಅವ್ರ ವೈಫು ಮಲ್ಕೊಂಡಿದಾರ ಅಂತ ನೋಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಅವ್ನಿಗಂತೂ ಫುಲ್ ಭಯ ಆಗ್ತಿರುತ್ತೆ. ಇಲ್ಲಿ ಯೇಸುನ್ ಹೇಳ್ತಿರ್ತಾಳೆ, ಮೊದಲು ನಾವು ಚಿನ್ನದ ಕಪ್ಪೆ ಮತ್ತೆ ನಮ್ಮ ಅಮ್ಮನ ಫೋಟೋನ ತಗೊಳ್ಳೋಣ, ಅದೇನು ಸಿಗ್ಲಿಲ್ಲ ಅಂದ್ರೆ ನಾವು ಅವ್ರ ಕ್ಯಾಶ್ ಬಾಕ್ಸ್ ನ ತಗೊಳ್ಳೋಣ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋಗಂತೂ ಫುಲ್ ಭಯ ಆಗ್ತಿರುತ್ತೆ. ಇಲ್ಲಿ ಹೀರೋ ಭಯದಲ್ಲಿ ಆ ಬುಸಾಂದು ಸ್ಪೆಷಲ್ ಡಿಶ್ ಇರುತ್ತಲ್ಲ ಅದನ್ನ ಬಾಯಿಗೆ ಗಬಗಬ ಅಂತ ಹಾಕೋತಿರ್ತಾನೆ. ಇಲ್ಲಿ ಯೇಸುನ್ ಕೂಡ ತಿಂತಿರ್ತಾಳೆ. ಇದನ್ನೆಲ್ಲ ಹೀರೋಗೆ ಹೇಳ್ತಾ ಇಲ್ಲಿ ಯೇಸುನು ಹೀರೋನ ನೋಡಿದಾಗ ಅವನು ಫುಲ್ ಎದ್ರುಕೊಂಡಿರೋದನ್ನ ನೋಡಿ ಇಲ್ಲಿ ಅವಳು ಹೇಳ್ತಿರ್ತಾಳೆ, ನಾವೇನ್ ಕಳ್ತನ ಮಾಡ್ತಿದೀವ, ಚಿನ್ನದ ಕಪ್ಪೆ ಐತಲ್ಲ ಅಷ್ಟು ಕೂಡ ಇವ್ರ ಹತ್ರ ದುಡ್ಡಿರಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಅವನು ನೂಡಲ್ಸ್ ತಿಂತಿರುವಾಗ ಅವ್ನ ಕೈಯೆಲ್ಲ ಫುಲ್ ನಡುಕ್ತಿರುತ್ತೆ. ಇದನ್ನ ನೋಡಿ ಯೇಸುನ್ ಹೇಳ್ತಿರ್ತಾಳೆ, ಕೆಟ್ಟೋಗೆ ಕೆಟ್ಟದನ್ನ ಮಾಡೋದ್ರಿಂದ ಏನು ಕೆಟ್ಟದಾಗಲ್ಲ ಅಂತ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋಗೆ ಎಷ್ಟು ಭಯ ಆಗಿರುತ್ತೆ ಅಂದ್ರೆ ಅವ್ನ ಕೈ ನಡುಕ್ತಿರೋದ್ರ ಜೊತೆಲಿ ಕಣ್ಣಲ್ಲಿ ಕೂಡ ಫುಲ್ ನೀರ್ ತುಂಬ್ಕೊಂಡ್ಬಿಟ್ಟಿರುತ್ತೆ. ಅವ್ನಿಗೆ ಅಷ್ಟು ಭಯ ಆಗ್ತಿರುತ್ತೆ. ಇಲ್ಲಿ ಹೀರೋ ನೋಡಿದ್ರೆ ಫುಲ್ ಸ್ಟ್ಯಾಚು ಆಗಿ ಹಾಗೆ ಕುತ್ಕೊಂಡ್ಬಿಟ್ಟಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನು ಅವ್ನ ಮುಂದೆ ಕೈ ಆಡಿಸ್ತಾ ಕ್ವಾನ್ಶೇಕ್ ಇಲ್ಲಿ ಕೇಳಿಸ್ಕೊ, ನೀನು ನಿನ್ ಮನೆಗೆ ಗಂಡಸುತ್ತಾನೆ, ಏನೂ ಆಗಲ್ಲ ಧೈರ್ಯವಾಗಿರು ಅಂತ ಇಲ್ಲಿ ಯೇಸುನ್ ಧೈರ್ಯ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಹಿಡ್ಕೊಂಡಿರೋ ಬೊಡ್ಲು ಕೂಡ ಅವ್ನ ಕೈ ನಡ್ಕಕ್ಕೆ ಆಡ್ಲಾಡ್ತಿರುತ್ತೆ. ಇಲ್ಲಿ ಅದಕ್ಕೆ ಯೇಸುನು ಅವ್ನ ಕೈ ಮೇಲೆ ಇವಳ ಕೈ ಇಟ್ಟು ಸಮಾಧಾನ ಮಾಡ್ತಿರ್ತಾಳೆ. ಇಲ್ಲಿ ಯೇಸುನ್ ಅಂತೂ ಫುಲ್ ಹೀರೋಗೆ ಧೈರ್ಯ ತುಂಬ್ತಿರ್ತಾಳೆ. ಇಲ್ಲಿ ಯೇಸುನು ಹೀರೋ ಕಣ್ಣಲ್ಲಿ ಕಣ್ಣಿಟ್ಟು, ಜಾನು ಪ್ಲೀಸ್ ಧೈರ್ಯ ಮಾಡು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋಗೆ ಯೇಸುನು ಜಾನು ಅಂತ ಕರೆದಿರೋದಕ್ಕೆ ಫುಲ್ ಧೈರ್ಯ ಬಂದು ಸರಿ ಆಯ್ತು ಬಾ ಹೋಗೋಣ ಅಂತ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಯೇಸುನು ಫುಲ್ ಧೈರ್ಯ ಮಾಡಿ ಆ ಹೋಟೆಲ್ ಓನರ್ ಮಲ್ಕೊಂಡಿರ್ತಾರಲ್ಲ ಆ ಜಾಗಕ್ಕೆ ಆ ರೂಮಿಗೆ ಹೋಗ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಮತ್ತೆ ಯೇಸುನು ಇಬ್ರು ಒಂದೊಂದ್ ಜಾಗಕ್ಕೆ ಡಿವೈಡ್ ಆಗಿರ್ತಾರೆ. ಒಬ್ರು ಎಡಕ್ಕೆ ಒಬ್ರು ಬಲಕ್ಕೆ. ಇಲ್ಲಿ ಇವ್ರಿಬ್ರು ಹುಡುಕ್ತಿರ್ತಾರೆ. ಇವ್ರು ಹೀಗೆ ಹುಡುಕ್ತಿರುವಾಗ ಓನರ್ಗೆ ಗೊರ್ಕೆ ಹೊಡಿತಾ ಆ ಕಡೆ ತಿರ್ಕೋತಾನೆ. ಆಗ ಇವ್ರಿಬ್ರು ಫುಲ್ ಎದ್ರುಕೊಬಿಡ್ತಾರೆ. ಆಮೇಲೆ ಇವರು ನೆಗೋಸಿಯೇಷನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಲ್ಲ ಅಲ್ಲಿ ಹುಡ್ಕೋಣ, ಅಲ್ಲಿಲ್ಲ ಇಲ್ಲಿ ಹುಡ್ಕೋಣ ಅಂತ ಡಿಸ್ಕಷನ್ ಮಾಡ್ಕೋತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಮತ್ತೆ ಯೇಸುನು ಎಲ್ಲಾ ಜಾಗದಲ್ಲೂ ಹುಡುಕ್ತಿರೋದ್ನ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಒಂದು ಅಲ್ಮಾರಿನ ಓಪನ್ ಮಾಡ್ತಿರ್ತಾನೆ. ಅದು ಸೌಂಡ್ ಬರ್ತಿರುತ್ತೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಬೇಡ ಬೇಡ ಅದನ್ನ ಕ್ಲೋಸ್ ಮಾಡು, ಕ್ಯಾಶ್ ಬಾಕ್ಸ್ ತಗೋ ಅಂತ ಹೇಳ್ತಿರ್ತಾಳೆ. ಆ ರೂಮ್ ಒಳಗಡೆ ಒಂದು ಚಿಕ್ಕ ಜಾಗ ಇರುತ್ತೆ, ಅದರಿಂದ ತೂರ್ಕೊಂಡು ಹೋಗ್ಬೋದು, ಇಲ್ಲಾಂದ್ರೆ ಬಾಗ್ಲು ತಕೊಂಡು ಹೋಗ್ಬೋದು. ಬಾಗ್ಲು ತೆಗೆದ್ರೆ ಸೌಂಡ್ ಬರುತ್ತೆ ಅಂತ ಅವನು ಕೆಳಗಡೆಯಿಂದ ತೂರ್ಕೊಂಡು ಹೋಗಿ ಕ್ಯಾಶ್ ಬಾಕ್ಸ್ ತಗೊಂಡು ಆಚೆಗೆ ಬರ್ತಿರ್ತಾನೆ. ಇಲ್ಲಿ ಹೀರೋ ಮತ್ತೆ ಯೇಸುನು ಏನ್ ಪ್ಲಾನ್ ಮಾಡಿರ್ತಾರೆ ಅದೆಲ್ಲ ಪರ್ಫೆಕ್ಟ್ ಆಗಿ ನಡೀತಿರುತ್ತೆ. ಯಾರಿಗೂ ಏನು ಸೌಂಡ್ ಬಂದಿರಲ್ಲ, ಎಚ್ಚರನೂ ಆಗಿರಲ್ಲ. ಇವ್ರು ವಸ್ತುಗಳನ್ನೆಲ್ಲ ತಗೊಂಡು ಆಚೆಗೆ ಇನ್ನೇನು ಹೋಗ್ಬೇಕು ಅಂತ ಹೋಗ್ತಿರ್ತಾರೆ. ಆಗ ಹೋಟೆಲ್ ಓನರ್ ಅವ್ರ ಮಗಳಿರ್ತಾರಲ್ಲ, ಅವರು ಯೇಸುನ್ ಹಾಕೊಂಡಿರೋ ಕ್ಲಿಪ್ ನ ಹಾಕೊಂಡಿರುತ್ತೆ. ಅದನ್ನ ನೋಡಿ ಯೇಸುನ್ಗೆ ಫುಲ್ಲು ಕೋಪ ಬಂದು ಆ ಕ್ಲಿಪ್ ನ ಬಿಚ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾಳೆ. ಇದನ್ನ ನೋಡಿ ಹೀರೋ ಹೇಳ್ತಿರ್ತಾನೆ, ಅದನ್ನ ಅಲ್ಲೇ ಬಿಟ್ಬಿಡು, ನಾನು ನಿನ್ಗೆ ಹೊಸದ್ ಬೇರೆದ್ ಕೊಡಿಸ್ತೀನಿ ಬಾ ಅಂತ. ಇಲ್ಲಿ ಆದ್ರೂ ಕೂಡ ಯೇಸುನ್ ಬಿಡ್ದಲೆ ಆ ಕ್ಲಿಪ್ ನ ಬಿಚ್ಕೋತಿರ್ತಾಳೆ. ಆಗ ಹೋಟೆಲ್ ಓನರ್ ಅವ್ರ ಮಗಳಿಗೆ ಎಚ್ಚರ ಆಗ್ಬಿಟ್ಟು ಅವಳು ಯೇಸುನ್ನ ನೋಡ್ಬಿಟ್ಟು ಜೋರಾಗಿ ಕಿರ್ಚ್ಕೊಬಿಡ್ತಾಳೆ.
ಇಲ್ಲಿ ಅವ್ರ ಮಗ್ಳ ತರ ಕಿರ್ಚ್ಕೊಂಡಿದ್ಕೆ ಅವ್ರ ಅಪ್ಪ ಅಮ್ಮ ಇಬ್ರು ಎದೊಳ್ತಾರೆ. ಆಗ ಹೀರೋ ಮತ್ತೆ ಯೇಸುನು ಏನೇನ್ ಕೈಯಲ್ಲಿ ಎತ್ಕೊಳಕ್ ಆಗುತ್ತೋ ಅದನ್ನೆಲ್ಲ ಎತ್ಕೊಂಡು ಅಲ್ಲಿಂದ ಓಡೋಗ್ತಿರ್ತಾರೆ. ಆಗ ಹೋಟೆಲ್ ಓನರ್ ಏನಿರ್ತಾನೆ ಅವನು ಜೋರಾಗಿ ಕಿರ್ಚ್ತಿರ್ತಾನೆ, ಕಳ್ರು ಬಂದಿದ್ದಾರೆ ಯಾರಾದ್ರೂ ಹೆಲ್ಪ್ ಮಾಡಿ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಸ್ವಲ್ಪ ಫಾಸ್ಟ್ ಆಗಿ ಮುಂದಕ್ಕೆ ಓಡ್ತಿರ್ತಾನೆ. ಯೇಸುನು ಆ ಓನರ್ ಅವ್ರ ಹೆಂಡತಿ ಕೈಲಿ ಸಿಗಾಕೋಗ್ಬಿಡ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಹೋಟೆಲ್ ಓನರ್ ಅವ್ರ ವೈಫ್ ಏನಿರ್ತಾರೆ ಅವರು ಯೇಸುನ್ನ ಕೆಳಗಡೆ ಬೀಳಿಸ್ಬಿಟ್ಟು ಮೇಲೆ ಆ ಹೋಟೆಲ್ ಓನರ್ ಅವ್ರ ವೈಫ್ ಏನಿರ್ತಾರೆ ಅವರು ಕುತ್ಕೊಂಡು ಯೇಸುನ್ ಕೈ ಹಿಡ್ಕೊಂಡು ಅವ್ರ ಕತ್ನ ಇಸುಕ್ತಿರ್ತಾರೆ. ಇಷ್ಟೆಲ್ಲ ಮಾಡುವಾಗ ಓನರ್ ಕೂಡ ಆಚೆಗೆ ಬರ್ತಾನೆ. ಇಲ್ಲಿ ಓನರ್ ಅವ್ರ ವೈಫ್ ಹೀರೋನ ನೋಡ್ಬಿಟ್ಟು ಹೇಳ್ತಿರ್ತಾರೆ ನಮ್ ಕ್ಯಾಶ್ ಬಾಕ್ಸ್ ನ ನಮ್ಗೆ ವಾಪಸ್ ಕೊಡು ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಓನರ್ ಒಂದು ಮಾಪ್ ನ ತಗೊಂಡ್ಬಂದಿರ್ತಾರೆ. ಅದ್ರದ್ದು ಮಾಪ್ ಕೆಳಗಡೆ ಬಟ್ಟೆ ಏನಿರುತ್ತಲ್ಲ ನೆಲ ಒರ್ಸೋಕೆ ಅದನ್ನ ತೆಗೆದ್ಬಿಟ್ಟು ಕಡ್ಡಿಯಲ್ಲಿ ಹೀರೋ ಕೊಡಿಯಕ್ಕೆ ಅಂತ ಇಟ್ಕೊಂಡಿರ್ತಾರೆ. ಈಗ ಇಲ್ಲಿ ನಮ್ಗೆ ಹೀರೋನ ತೋರಿಸ್ತಾರೆ. ಹೀರೋ ಒಂದು ತಲೆ ಕೆಡಿಸ್ಕೊಂಡು ಏನ್ ಮಾಡ್ಲಿ ಅಂತ ಯಾವ ಕಡೆ ಇರ್ತಾಳೆ ಆ ಕಡೆಗೆ ವಾಪಸ್ ಬರ್ತಿರ್ತಾನೆ. ಇಲ್ಲಿ ಆ ಲೇಡಿ ಹೇಳ್ತಿರ್ತಾಳೆ ನಮ್ ಕ್ಯಾಶ್ ಬಾಕ್ಸ್ ನ ನಮ್ಗೆ ವಾಪಸ್ ಕೊಟ್ರೆ ಸರಿಯಾಗಿರ್ತೀಯಾ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಆ ಹೋಟೆಲ್ ಓನರ್ ಅವ್ರ ವೈಫ್ ಏನ್ ಹೇಳ್ತಾರೆ ಹೀರೋ ಬರ್ತಿರೋದನ್ನ ನೋಡಿ ಆ ಬಾಕ್ಸ್ ನ ಅಲ್ಲೇ ಕೆಳಗಡೆ ಇಡು, ಇಲ್ಲಾಂದ್ರೆ ಇವಳನ್ನ ಚಟ್ನಿ ಮಾಡ್ಬಿಡ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನ್ ಕಿರ್ಚ್ಕೋತಿರ್ತಾಳೆ, ನನ್ ಬಗ್ಗೆ ನೀನು ಯೋಚನೆ ಮಾಡಬೇಡ, ನೀನು ತಗೊಂಡಿಲ್ಲಿಂದ ಹೋಗು ಅಂತ ಕಿರ್ಚ್ಕೋತಿರ್ತಾಳೆ. ಇಲ್ಲಿ ಅದಕ್ಕೆ ಹೋಟೆಲ್ ಓನರ್ ಏನಿರ್ತಾನೆ ಅವ್ನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಬಾಯಿ ಮುಚ್ಕೊಂಡು ಆ ಬಾಕ್ಸ್ ನ ಅಲ್ಲೇ ಇಡು, ಇಲ್ಲಾಂದ್ರೆ ಈ ಹುಡುಗಿನ ನಾನು ಎಲ್ಲಾದ್ರೂ ಮಾರ್ಬಿಡ್ತೀನಿ, ನಿನ್ಗೆ ಆಸೆನೆ ಹುಡುಗಿನ ಎಲ್ಲಾದ್ರೂ ಮಾರ್ಬಿಡ್ಲಾ ಅಂತ ಕೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ಯೇಸುನ್ನ ತೋರಿಸ್ತಾರೆ. ಓನರ್ ಅವ್ರ ವೈಫ್ ಏನಿರ್ತಾರೆ ಅವರು ಯೇಸುನ್ ಮೇಲೆ ಹತ್ತಿರ್ತಾರಲ್ಲ, ಆಗ ಯೇಸುನ್ ಹೇಳ್ತಿರ್ತಾಳೆ ಆಂಟಿ ನಾನು ಹೊಟ್ಟೆ ಹೊಡೆದಾಕ್ಬೇಕು ಅನ್ಕೊಂಡಿದ್ದೀರಾ ಕೆಳಗಿಳಿರಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕುತ್ಕೆ ಸಿಕ್ತಿರೋದಕ್ಕೆ ಅವಳಿಗೆ ಕೆಮ್ಮು ಬರ್ತಿರುತ್ತೆ ಮತ್ತೆ ಹೊಟ್ಟೆ ಮೇಲೆ ತುಂಬಾ ಪ್ರೆಷರ್ ಆಗ್ತಿರೋದಕ್ಕೆ ಅವಳಿಗೆ ನೋವಾಗ್ತಿರುತ್ತೆ. ಇಲ್ಲಿ ಆ ಲೇಡಿ ಹೇಳ್ತಿರ್ತಾಳೆ ನಾನು ದೊಡ್ಡ ಮೆಂಟಲ್, ಬಾಯಿ ಮುಚ್ಕೊಂಡು ಬಾಕ್ಸ್ ನ ಕೆಳಗಡೆ ಇಡು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಓನರ್ ಅಂಕಲ್ ಇರ್ತಾರಲ್ಲ ಅವ್ರು ಹೇಳ್ತಿರ್ತಾರೆ ಬಾರೋ ಒಂದ್ ಕೈ ನೋಡ್ಕೋತೀನಿ ಬಾ ಅಂತ. ಈಗ ಇಲ್ಲಿ ನಮ್ಗೆ ಹೀರೋನ ತೋರಿಸ್ತಾರೆ. ಹೀರೋಗಂತೂ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿರುತ್ತೆ, ಅವ್ನಿಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿರೋದಿಲ್ಲ. ಈಗ ಇಲ್ಲಿ ನಮ್ಗೆ ಯೇಸುನ್ನ ತೋರಿಸ್ತಾರೆ. ಇಲ್ಲಿ ಅವಳು ಆ ಲೇಡಿಗೆ ಹೇಳ್ತಿರ್ತಾಳೆ ಆಂಟಿ 2 ನಿಮಿಷ ಆದ್ರೂ ನನ್ಗೆ ಉಸಿರಾಡೋದಕ್ಕೆ ಬಿಡಿ, ಇಲ್ಲಾಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಲೇಡಿ ಹೇಳ್ತಿರ್ತಾಳೆ ಬಾಯಿ ಮುಚ್ಕೊಂಡಿದ್ರೆ ಸರಿ ನೀನು ಅಂತ. ಇಲ್ಲಿ ಅವಳು ಹೀರೋನ ನೋಡ್ಕೊಂಡು ಹೇಳ್ತಿರ್ತಾಳೆ ಕ್ಯಾಶ್ ಬಾಕ್ಸ್ ಕೆಳಗಡೆ ಇಡು ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ ಹೀರೋ ಹಿಂದೆ ಹೆಜ್ಜೆ ಇಟ್ಕೊಂಡು ಹೋಗ್ತಿರ್ತಾನೆ. ಇದನ್ನ ನೋಡ್ಬಿಟ್ಟು ಓನರ್ ಅಂಕಲ್ ಹೇಳ್ತಿರ್ತಾರೆ ಆಯ್ತಾಯ್ತು ಹೋಗು ಇಲ್ಲಿಂದ ಫಸ್ಟ್ ತೊಲ್ಗು ನೀನು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೋಟೆಲ್ ಓನರ್ ಅಂಕಲ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಎದ್ರು ಪಕ್ಲಂತಾರೆ ಹೆಂಗ್ ಹೋಗ್ತಿದ್ದ ನೋಡು, ಫಸ್ಟ್ ಹೋಗು ಆಯ್ತು ಹೋಗು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಹಿಂದಿಂದ ಹೆಜ್ಜೆ ಇಟ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ಹೋಟೆಲ್ ಓನರ್ ಅವ್ರ ವೈಫ್ ಇರ್ತಾರಲ್ಲ ಅವರು ಜೋರಾಗಿ ಕಿಸ್ತಿರ್ತಾರೆ ಕ್ಯಾಶ್ ಬಾಕ್ಸ್ ಕೊಡ್ತೀಯಾ ಕೊಡಲ್ವಾ ಅಂತ. ಇಲ್ಲಿ ಹೀರೋ ಒಂದ್ ಜಾಗಕ್ಕೆ ಹೋಗಿ ನಿಂತ್ಕೊಂಡ್ ಮೇಲೆ ಸೈಡಿಗೆ ಕ್ಯಾಶ್ ಬಾಕ್ಸ್ ನ ಎಸಿತಿರ್ತಾನೆ. ಇದನ್ನ ನೋಡಿ ಆ ಲೇಡಿ ಇರ್ತಾಳಲ್ಲ ಅವಳು ಒಳ್ಳೆ ಹುಡ್ಗ ನೀನು ಅಂತ ಹೇಳ್ತಿರ್ತಾಳೆ. ಹೀರೋ ಆ ಬಾಕ್ಸ್ ನ ಬಿಸಾಕಿ ತಕ್ಷಣ ಫಾಸ್ಟ್ ಆಗಿ ಇವ್ರ ಕಡೆಗೆ ಓಡ್ ಬರ್ತಿರ್ತಾನೆ. ಇದನ್ನ ನೋಡಿ ಆ ಆಂಟಿ ಫುಲ್ ಶಾಕ್ ಆಗಿ ಹೀರೋನೇ ನೋಡ್ತಿರ್ತಾರೆ. ಇಲ್ಲಿ ಆ ಲೇಡಿ ಡೈವರ್ಟ್ ಆಗಿರೋದನ್ನ ನೋಡಿ ಯೇಸುನ್ ಹೇಳ್ತಾಳಲ್ಲ 2 ಜಡೆನೂ ಜೋರಾಗಿ ಹಿಡ್ಕೊಬಿಡ್ತಾಳೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಾಯ್ಸ್ ಬರ್ತಿರುತ್ತೆ ಅಮ್ಮನ ಮೊದಲನೇ ಪ್ರೀತಿ ಯಾರು ಅಂದ್ರೆ ಕರಾಟೆ ಕಿಂಗ್ ಆಗಿದ್ರು ಅಂತ ಹೇಳ್ತಿರುತ್ತೆ. ಇಲ್ಲಿ ವಾಯ್ಸ್ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ನಮ್ಮ ಅಮ್ಮನು ಯಾವ ಕರಾಟೆ ಕಿಂಗಿಗಿಂತನೂ ಕಮ್ಮಿ ಇರ್ಲಿಲ್ಲ, ಅವಳು ಫೈಟಿಂಗ್ ಅಲ್ಲಿ ತುಂಬಾ ಮುಂದೆ ಇದ್ಲು ಅಂತ ಹೇಳ್ತಿರುತ್ತೆ. ಇಲ್ಲಿ ಯೇಸುನು ಅವಳು ಜಡೆ ಹಿಡ್ಕೊಂಡು ಎಳೆಯೋದೇ ಅಷ್ಟೇ ಅಲ್ಲ ಜೋರಾಗಿ ಒಂದು ಡಿಚ್ಚಿ ಕೂಡ ಹೊಡಿತಾಳೆ. ಇಲ್ಲಿ ಹೀರೋ ಕೂಡ ಫುಲ್ ಫಾಸ್ಟ್ ಆಗಿ ಹೊಡ್ಕೊಂಡ್ಬಂದು ಅಲ್ಲಿ ಒಂದು ತೆಳ್ಳ ಗಾಡಿ ತರ ಇರುತ್ತೆ ಅದ್ರ ಮೇಲೆ ಹತ್ಬಿಟ್ಟು ಫುಲ್ ಹೈಟ್ ಅಲ್ಲಿ ಹೋಟೆಲ್ ಓನರ್ ಇರ್ತಾನಲ್ಲ ಅವ್ರಿಗೊಂದು ಸರಿಯಾಗಿ ಒಂದು ಪಂಚ್ ಕೊಡ್ತಾನೆ. ಸೊ ಇಲ್ಲಿಗೆ ಈ ಸೆಕೆಂಡ್ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಬರಿಬೇಡಿ. ನಾನು ಎಕ್ಸ್ಪ್ಲನೇಷನ್ ಅಲ್ಲಿ ಏನೇ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ವಿಡಿಯೋನ ಇಷ್ಟು ಪ್ರೀತಿಯಿಂದ ನೋಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬೈ ಗೈಸ್. ಆದಷ್ಟು ಬೇಗ ಇನ್ನೊಂದು ಎಪಿಸೋಡ್ ಜೊತೆ ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಖುಷಿಯಾಗಿರಿ, ಹ್ಯಾಪಿ ಆಗಿರಿ. ಬೈ ಗೈಸ್.